ದುಡ್ಡು ಕೊಡೋ ಮರ ಅಂದರೆ ಲಕ್ಷಾಧೀಶನ ಕೋಟ್ಯಾಧೀಶನ ನಂಗೆ ಮಾಡುತ್ತೆ. ಈ ಗಿಡ ಹೆಂಗಪ್ಪ ಮಾಡುತ್ತೆ ಅಂತ ಕೇಳ್ತಾ ಇದ್ದೀರಾ? ಇದು ಯಾಕಂದರೆ ಪುಷ್ಪವನ್ನು ಪುಷ್ಪ ಟೂಲ್ ನೋಡಿದ್ದೀರಲ್ಲ, ಏನು ಹೇಳಿ, ಎಂಥ ಮರ? ಗಂಧದ ಮರ. ನೋಡಿ, ಯಾರಾದರೂ ಗಂಧದ ಮರದ ಬಿಸ್ನೆಸ್ ಮಾಡಬೇಕು ಅಂತಂದರೆ ನೀವು ಕಾಯಬೇಕು, ಅದನ್ನು ಮೇಂಟೈನ್ ಮಾಡಬೇಕು. ಅದು ಯಾವುದಕ್ಕೂ ಟೈಮ್ ಇಲ್ಲಪ್ಪ ಅಂತ ಸುಮ್ಮನೆ ಕುಂತಿರ್ತೀರಾ. ಇಲ್ಲೊಬ್ಬರು ನಾವೇ ಮೇಂಟೈನ್ ಮಾಡ್ತೀವಿ, ನಾವೇ ಕಾಯ್ತೀವಿ, ಬಂದು ಇನ್ವೆಸ್ಟ್ಮೆಂಟ್ ಮಾಡ್ರಪ್ಪ, ನಿಮಗೆ ಕೋಟಿಗಟ್ಟಲೆ ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1 kg ಗಂಧದಕ್ಕೆ ಆಡ್ವುಡ್ ಅಂತ ಕರಿತೀವಿ. ಅದಕ್ಕೆ 20,000 ರೂಪಾಯಿ ಮಿನಿಮಮ್ ಇದೆ 1 kg. ನೆಕ್ಸ್ಟ್ ಸ್ಯಾಪ್ವುಡ್ ಸರ್. ಸ್ಯಾಪ್ವುಡ್ ಅಲ್ಲಿ ಅಗರಬತ್ತಿ ಎಲ್ಲ ಸರ್, ಎಂಟೈರ್ ಮರ ಅನ್ನೋದು ನಿಮ್ಗೆ ಯೂಸ್ ಆಗುತ್ತೆ. ಒಂದಲ್ಲ ಎರಡಲ್ಲ 100 ಎಕರೆಲಿ ಪ್ರಾಜೆಕ್ಟ್ ಮಾಡ್ತಾ ಇರೋದು ಸರ್. ನೋಡಿ, ಈಗ 14 ಲಕ್ಷಕ್ಕೆ ಲೈಕೆ ಸೈಟ್ ತಗೊಳೋ ತರ, ಈಗ ಸೈಟ್ ತಗೊಳೋ ತರ ಇಲ್ಲಿ 5.5 ಗುಂಟೆ ಜಾಗ ತಗೊಂತೀರಾ. ಆ ಜಾಗಕ್ಕೆ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಗಂಧದ ಮರ. ಸರ್ 14 ಲಕ್ಷ ಇಲ್ಲ ಹಾಕ್ರಿ, 55 ಗಿಡಗಳು ಕೊಟ್ಟಿರ್ತೀನಿ. 55 ಮರ ಇವತ್ತು ಮಾರ್ಕೆಟ್ ರೇಟ್ ಪ್ರಕಾರ ನೀವು ತಗೊಂಡ್ರೆ ಒಂದು ಮರ ಕಮ್ಮಿ ಅಂದ್ರೂ 4 ದಿಂದ 5 ಲಕ್ಷ ಇದೆ. ಓಕೆ, ಸೊ 50 ಮರಕ್ಕೆ ಎಷ್ಟಾಯ್ತು? 3 ಕೋಟಿ ಆಯ್ತು. 2.5 ಕೋಟಿ. 3 ಕೋಟಿ ಆಯ್ತಾ? ಅದನ್ನ ಲೀಗಲ್ ಆಗಿ ಕೂಡ ಮಾಡಬಹುದು. ನೋಡಕ್ಕೆ ಇದು ಗಿಡ ಅನ್ಸುತ್ತೆ. ಇನ್ನು 12 ವರ್ಷ ಹೋದ್ರೆ ಬೇರ್ಗೊಂದ್ ರೇಟು, ಈ ರಂಬೆಗೊಂದ್ ರೇಟು, ತುದಿಗೊಂದ್ ರೇಟು, ಮದ್ಯಕ್ಕೊಂದ್ ರೇಟು, ಒಂದೊಂದೊಂದೊಂದು ರೇಟ್ ಕೊಡುತ್ತೆ. ಎಲ್ಲ ಲೀಗಲ್ ಇರುತ್ತೆ ಸರ್. ಕಟ್ಬೇಕು ಅವ್ರ. ಆಮೇಲೆ ಸರ್ ಇದು ಇಲ್ಲಿ ಹೈಲೈಟ್ ಸರ್, ಆಕ್ಚುಲ್ ಆಗಿ ಟ್ಯಾಕ್ಸ್ ಅನ್ನೋದು ಏನೂ ಇಲ್ಲ. ಇದು 0 ಫ್ರೀ ಟ್ಯಾಕ್ಸ್ ಇನ್ಕಮ್ ಏನಿಲ್ಲ ಸರ್. ನಮ್ಮ ಗೌರ್ಮೆಂಟ್ ಕಡೆಯಿಂದ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮಗೆ ಒಂದು ಫೇವರ್ ಏನಂದ್ರೆ, ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಟ್ಯಾಕ್ಸ್ ಇಲ್ಲ, ಇದರಲ್ಲಿ ಟ್ಯಾಕ್ಸ್ ಇಲ್ಲ. ಸೊ ಕ್ವಾಲಿಟಿ ವೈಸ್ ಅಲ್ಲಿ ನಾವು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ನಾವು ಏನಾದ್ರೂ ಇಂಪೋರ್ಟ್ ಮಾಡ್ಕೊಂಡಿದ್ದೀವೋ ಇದನ್ನೋದು ಕೇರಳದಿಂದ ನಮಗೆ ಬಂದಿರೋದು ಒಂದು ಹೆಲ್ತಿ ಅನ್ನೋದು ಅಂತ ಹೇಳ್ಬೋದು. ನಾನು ಡೈಲಿ ಬಂದ್ಬಿಟ್ಟು 25 to 30 ಮೆಂಬರ್ಸ್ ಲೇಬರ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ. ಸ್ಟಾಫ್ ಅನ್ನೋರು 10 ಜನ ಇರ್ತಾರೆ. ನೋಡಿ ಸರ್, ನಮ್ಮ ಹತ್ರ IWST ಟ್ರೈನ್ ಆಗಿರೋ ಪ್ರೊಫೆಷನಲ್ಸ್ ಇದ್ದಾರೆ. ಸೊ ಸೈಂಟಿಸ್ಟ್ಗಳು ತಿಂಗಳ ವಿಸಿಟ್ ಮಾಡ್ತಾ ಇರ್ತಾರೆ. ನೀವು ಫ್ಯಾಮಿಲಿ ಒಂದು ರಿಸಾರ್ಟ್ ಅಲ್ಲಿ 1 ಡೇ 2 ಡೇ ನೀವು ಇರಬೇಕಂದ್ರೆ, ಸ್ಟೇ ಮಾಡಬೇಕು, ಅಮ್ಯುನಿಟೀಸ್ ಎಂಜಾಯ್ ಮಾಡಬೇಕಂದ್ರೆ 20,000 ಕೊಡ್ತೀರಾ? 30,000 ಕೊಡ್ತೀರಾ? ಬೇಡ, ಫ್ರೀ ಆಗಿ ತಗೊಳ್ಳಿ. ನಮ್ಮ ರಿಸಾರ್ಟ್ ಫ್ರೀ ಸರ್, ಕಾಂಪ್ಲಿಮೆಂಟರಿ. ಅದಂತೂ ನಮ್ಮ ಕಂಪ್ನಿ ಕಡೆಯಿಂದ ನಾವು ರಿಸಾರ್ಟ್ ಫ್ರೀ ಕೊಡ್ತೀವಿ. ನಮ್ಮ ರಿಸಾರ್ಟ್ ಅಲ್ಲಿ ಇದೆ ಕ್ಲಬ್ ಹೌಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಕೆಲವೊಂದು ಟೈಮು ಕೋಟ್ಯಾಧೀಶರು ನೋಡಿರ್ತಾರೆ, ಏನಪ್ಪ ಹಿಂಗ್ ಮಾಡ್ಬಿಟ್ಟ, ಎಷ್ಟು ಕಷ್ಟಪಟ್ಟಿರ್ತಾನೆ ಏನೋ ಅಂತ ಹೇಳ್ಬಿಟ್ಟು. ಕೆಲವೊಂದು ಈಸಿ ವೇ ಇರ್ತವೆ ಕೋಟಿ ಮಾಡೋದಕ್ಕೆ. 5,888 ಸ್ಕ್ವೇರ್ ಫೀಟ್. ಹೌದು, ನಿಮಗೆ 14 ಲಕ್ಷಕ್ಕೆ ಸಿಗ್ತಾ ಇರೋದು. ಒಂದು ಸ್ಕ್ವೇರ್ ಫೀಟ್ 1,200, 13,000, 14,000 ಆ ಥರ ಬೆಂಗಳೂರಲ್ಲಿ ನಾವೇನು ಹೇಳ್ತೀವೋ ಅದೇ ಥರನೇ 5,888 ಸ್ಕ್ವೇರ್ ಫೀಟ್ಗೆ 14 ಲಕ್ಷಗಳನ್ನ ಇವ್ರು ತಗೊಂತಾ ಇರೋದು. ಅದರಲ್ಲೂ ನೆಗೋಷಿಯಬಲ್. ಕಾನ್ಸೆಪ್ಟ್ ಹೆಂಗಪ್ಪ ಅಂದ್ರೆ, ಸ್ವಲ್ಪ ದುಡ್ಡು ಹಾಕೋಣ, ಕೋಟಿಗಟ್ಟಲೆ ಕೊಡ್ತೀನಿ ಅಂತ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ನೋಡಿ ಫುಲ್ಲು. ಕೋಟಿ ಹೆಂಗ್ ಬರ್ತವೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹೈಲೈಟ್ಸ್ ಅಲ್ಲಿ ನೋಡಿ, ಗಂಧದ ಮರಗಳಲ್ಲಿ ಇಷ್ಟೆಲ್ಲ ಬಿಸ್ನೆಸ್ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ. ಸೊ ಇಲ್ಲಿ ಬಂದಾಗ ಹೊಸ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ನಮಗೂ ಒಂದು ಅವಕಾಶ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟೋ ಜನ ಈ ಬಿಸ್ನೆಸ್ಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೂ ಇನ್ನೂ ಕೆಲವು ಜನಕ್ಕೆ ಗೊತ್ತಿರಲ್ಲ. ಸೊ ಈ ಗಂಧದ ಮರಗಳಲ್ಲಿ ಇಷ್ಟೊಂದು ಪ್ರಾಫಿಟ್ನ ಎತ್ತಬೋದಾ, ಇಷ್ಟೆಲ್ಲ ಬಿಸ್ನೆಸ್ ಇದೆಯಾ? ಸೊ ಅಂದರೆ ಒಂದು ಸಿಂಪಲ್ ಒಂದು ಸೆಂಟೆನ್ಸಲ್ಲಿ ಹೇಳ್ತಾ ಇದ್ದಾರೆ ವೆಂಕಟ್ ಅವರು, ಲಕ್ಷಗಳನ್ನ ಹಾಕಿ ಸರ್, ಕೋಟಿಗಳನ್ನ ತಗೊಳ್ಳಿ ಸರ್. ಲಕ್ಷಗಳನ್ನ ಹಾಕಿ 1 to ಡಬಲ್ ತೊಗೊಳ್ಳಿ, ಟ್ರಿಬಲ್ ತೊಗೊಳ್ಳಿ ಅಂತಾರೆ. ಬಟ್ ಅದಲ್ಲ ಸರ್, ಲಕ್ಷಗಳನ್ನ ಹಾಕಿ ಕೋಟಿಗಳು ತಗೊಳ್ಳಿ ಅಂತ ಒಂದು ಸಿಂಪಲ್ ಲೈನ್ ಹೇಳಿದ್ರು. ಆ ಕಾನ್ಸೆಪ್ಟೇ ಇದಕ್ಕೆ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಗಂಧದ ಮರ, ಈ ಫಾರ್ಮ್ ಲ್ಯಾಂಡ್ ಅಂತಕ್ಕಂಥದ್ದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಯಾವ ಥರ ಇನ್ಕಮ್ ಬರುತ್ತೆ, ಏನು ಇನ್ನೂ ಡೆಪ್ತಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ದಾತ್ರಿ ಸಂಸ್ಥೆಯವ್ರ ಕಡೆಯಿಂದ ಸಿಗ್ತಾ ಇರೋದು. ದಾತ್ರಿ ಸಂಸ್ಥೆಯವ್ರ ಕಡೆಯಿಂದ ನಿಮಗೆ ಇದೇನು ನೋಡ್ತಾ ಇದ್ರು, ಸ್ಯಾಂಡಲ್ ಫಾರ್ಮ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಇದರ ಪ್ರಾಜೆಕ್ಟ್ನ ನೇಮು. ಸುಮಾರು 100 ಎಕರೆ ಲೆಕ್ಕಾಚಾರದಲ್ಲಿ ಇದೆಯಂತೆ. ಇಲ್ಲೇನು ನೋಡ್ತಾ ಇದ್ರಿ, ಇದೆಲ್ಲ ಗಂಧದ ಮರಗಳು. ಇನ್ನು ಕಂಪ್ಲೀಟ್ ಡೀಟೇಲ್ಸ್ನ ವೆಂಕಟ್ ಅವ್ರು ತಿಳಿಸ್ಕೊಡ್ತಾರೆ. ಅವ್ರ ಕಡೆಯಿಂದನೇ ಒಂದೊಂದಾಗೆ ತಿಳ್ಕೊಂತ ಹೋಗೋಣ. ಆಲ್ಮೋಸ್ಟ್ ಈ ಏನು ಫಾರ್ಮ್ ಲ್ಯಾಂಡ್ ಇದೆ ಇದ್ರೊಳಗಡೆ ಒಂದು ವಾಕ್ ಹೋಗ್ತಾ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಂತ ಹೋಗೋಣ, ಬನ್ನಿ. ಇದ್ರೆ ಆಗಲೇ ಹೈಲೈಟ್ಸಲ್ಲಿ ನೋಡಿದ್ರಲ್ಲ, ವೆಂಕಟ್ ಅವ್ರು ನಮ್ಮ ಜೊತೆ ಇದ್ದಾರೆ. ದಾತ್ರಿ ಎಸ್ಟೇಟ್ ಸಂಸ್ಥೆಯವ್ರ ಕಡೆಯಿಂದ ವೆಂಕಟ್ ಅವ್ರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನೋಡಿ, ಏನು ಗಂಧದ ಮರಗಳಿದಾವೋ, ಯಾವ ಥರ ಪ್ರಾಫಿಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಮೊದಲನೇದಾಗಿ ನಮಸ್ಕಾರ ಸರ್, ನಾನು ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಗಂಧದ ಮರ ಇವೆಲ್ಲ ನೋಡಿದ ತಕ್ಷಣ ಜನಗಳಿಗೆ ನೆನಪಾಗದೆ ಪುಷ್ಪ 2 ಅಲ್ವಾ? ಹೌದು ಸರ್. ಏನು ಸ್ಮಗ್ಲಿಂಗ್ ಮಾಡ್ತಾರೆ, ಅದ್ ಮಾಡ್ತಾರೆ, ಇದು ಗಂಧದ್ದು ಆ ಥರನೇ ಅನ್ಸುತ್ತೆ. ಸೊ ಅದೇ ಥರನೇ ನಿಮ್ಮ ಕಾನ್ಸೆಪ್ಟ್ ಯಾವ ಥರ? ಅದೇ ಥರನೇ ಇಲ್ಲೆಲ್ಲ ಆಗ್ತಾರೆ, ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ತಗೊಂಡೋಗ್ಬೇಕಾದ್ರೆ ಯಾರಿಗೂ ಎಲ್ಲರಿಗೂ ಕಣ್ಣು ತಪ್ಪಿಸ್ಬಿಟ್ಟು ತಗೊಂಡೋಗ್ಬೇಕಾ ಹೇಗೆ?
ಹಂಗೇನಿಲ್ಲ ಸರ್, ನಮ್ದೆಲ್ಲ ಬಂದ್ಬಿಟ್ಟು ಪ್ರೊಫೆಷನಲ್ ಆಗಿರುತ್ತೆ. ನಮ್ದು ಆ ತರ ಇಲ್ಲ, ನೀವು ಪ್ರಾಫಿಟ್ ಬರೋದು ಅದಕ್ಕೆ ಆ ತರನೇ ಇರುತ್ತೆ. ಬಟ್ ನಮ್ದು ಬಂದ್ಬಿಟ್ಟು ಆ ತರ ಅನ್ನೋದು ಕಾನ್ಸೆಪ್ಟ್ ಅನ್ನೋದು ಎಲ್ಲ ಲೀಗಲ್ ಆಗಿರುತ್ತೆ. ಎಲ್ಲ ಲೀಗಲ್ ಆಗಿರುತ್ತೆ, ಎಲ್ಲ ಪರ್ಮಿಷನ್ಸ್ ಇರುತ್ತೆ, ಎಲ್ಲ ಲೈಸೆನ್ಸ್ ಯಾವ ಇರುತ್ತೆ. ಪೊಲೀಸ್ನವರು ಅವ್ರ ಇವ್ರು ಕಣ್ ತಪ್ಪಿಸಿ ಹೋಗೋ ಅವಶ್ಯಕತೆ ಅಂತದೇನು ಇಲ್ಲ ಸರ್. ಇದು ಏನಿದ್ರೂ ಜೆನ್ಯೂನ್ ಆಗಿರುತ್ತೆ. ನಮ್ದು ಏನು ನಾವು ನಿಮ್ ಕಮಿಟ್ಮೆಂಟ್ ಆಗಿದೀವೋ ಅದ್ ತಕ್ಕಂಗೆ ಇರುತ್ತೆ, ಅದೇ ತಕ್ಕಂಗೆ ಇರುತ್ತೆ. ಸೂಪರ್. ನೋಡಿ ಇದ್ರ ಬಗ್ಗೆ ಡೀಟೇಲ್ಸ್ ತಗೋಣ. ಅದಕ್ಕಿಂತ ಮುಂಚೆ ಎಕ್ಸಾಕ್ಟ್ ಲೊಕೇಶನ್ ನಾವ್ ಎಲ್ಲಿದೀವಿ ಸರ್ ಈಗ? ಸರ್ ನಾವು ಹಿಂದೂಪುರ ಲೊಕೇಶನ್ ನಿಯರೆಸ್ಟ್ ಇದ್ದೀವಿ. ಲೇಪಾಕ್ಷಿ ಟೆಂಪಲ್ ನಿಮ್ಗೆ ಗೊತ್ತಲ್ಲ, ಲೇಪಾಕ್ಷಿ ಟೆಂಪಲ್ ಹತ್ರ ಇರುವಂತ ಒಂದು ಪ್ರಾಜೆಕ್ಟ್ ನಮ್ದು. ಟೋಟಲ್ 100 ಎಕರೆ ಪ್ರಾಜೆಕ್ಟ್ ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಹಿಂದೂಪುರ ಲೇಪಾಕ್ಷಿ ಇವೆರಡಕ್ಕೂ ನಿಯರ್ ಅಂತ ಹೇಳ್ಬೋದಾ? ನಿಯರ್ ಇದೆ ಸರ್. ನಿಮ್ಗೆ ಲೇಪಾಕ್ಷಿದಿಂದ 12 ಕಿಲೋಮೀಟರ್ ಅಲ್ಲಿ ಇದೆ, ಹಿಂದೂಪುರ ಟೌನ್ ಇಂದ 10 ಕಿಲೋಮೀಟರ್ ಇದೆ ಸರ್. ಕಿಲೋಮೀಟರ್ ಹೈವೇ ನಿಮ್ಗೆ ಪಕ್ಕದಲ್ಲೇ ಇದೆ. ಸೊ ಹಿಂದೂಪುರ ಟು ಅನಂತಪುರ ಹೈವೇ ಪಕ್ಕದಲ್ಲಿ 1.5 ಕಿಲೋಮೀಟರ್ ಅಲ್ಲಿ ನಾವು ಇದ್ದೀವಿ. ನಮ್ಗೆ 100 ಫೀಟ್ ರೋಡ್ ಅನ್ನೋದು ನಮ್ಗೆ ಹೈವೇಗೆ ಕನೆಕ್ಟ್ ಆಗುತ್ತೆ. ಪಕ್ಕದಲ್ಲಿ SEZ ಅನ್ನೋದು ಏನಿದೆ ಸರ್, ಅದು ಹೈಲೈಟ್ ಸರ್ ಇಲ್ಲಿ. ಸೊ ನಮ್ ಕಾನ್ಸೆಪ್ಟ್ ಅನ್ನೋದು ಇನ್ವೆಸ್ಟ್ ಇನ್ ಲ್ಯಾಕ್ಸ್ ರಿಟರ್ನ್ಸ್ ಇನ್ ಕ್ರೋಸ್ ಅನ್ನೋದು ನಮ್ದು ಬಹಳ ಶ್ರೇಷ್ಠವಾದ ಕಾನ್ಸೆಪ್ಟ್. ಇನ್ವೆಸ್ಟ್ ಇನ್ ಲ್ಯಾಕ್ಸ್ ರಿಟರ್ನ್ಸ್ ಇನ್ ಕ್ರೋಸ್, ಕ್ರೋರ್ಸ್ ಅದು ಸರ್ ಇದೇ ಟೈಟಲ್, ಇದೇ ನಮ್ಮ ಪ್ರೈಮ್. ಓಕೆ. ಈಗ ಹೇಳ್ಬೇಕಂದ್ರೆ ಕೇಳಿಸ್ಕೊಂಡ್ರಲ್ವಾ, ಬೆಂಗಳೂರಿಂದ ಬರ್ತಾ ಯಾರೆಲ್ಲ ಬೆಂಗಳೂರಿಂದ ಬರ್ತಿರೋ, ಯಾವ ಕಡೆಯಿಂದ ಬರ್ತಿರೋ, ಒಟ್ನಲ್ಲಿ ಹಿಂದೂಪುರ ಮತ್ತೆ ಲೇಪಾಕ್ಷಿ ಎರಡಕ್ಕೂ ಕೂಡ ನಿಯರ್ ಇರ್ತಕ್ಕಂಥ ಪ್ಲೇಸ್ ಇದು. ಸೊ ಸರ್ ಅದೇನೆ, ಈಗ ಜನಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಇದ್ರ ಬಗ್ಗೆ ಜಾಸ್ತಿ ಎಳಿಯೋದು ಬೇಡ. ಆಯ್ತು ಸರ್, ಪಟಾಪಟ್ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಕೊಡೋಣ. ಯೂಶಲ್ ಆಗಿ ಜನ ನೋಡ್ಬೇಕಾದ್ರೆ ನಾವೇ ವಿಡಿಯೋ ಮಾಡ್ತಾ ಇರ್ತೀವಿ, ಅಲ್ಲಿ ಸೈಟ್ ತಗೊಳ್ಳಿ, ಇಲ್ಲಿ ಸೈಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಇದು ನಮ್ಮ ಚಾನಲ್ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅದು ಕೂಡ ಫಾರ್ಮ್ ಲ್ಯಾಂಡ್, ಅದು ಕೂಡ ವಿಡಿಯೋ ಮಾಡಿದೀವಿ. ಅದರಲ್ಲೂ ಗಂಧದ ಮರದ ಫಾರ್ಮ್ ಲ್ಯಾಂಡ್ ನಾನು ತೋರಿಸ್ತಾ ಇರೋದು. ಪಟಾಪಟ್ ಅಂತ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನು ಎತ್ತ, ಎಷ್ಟು ಎಕರೆಲಿ ಇದೆ, ಎಷ್ಟೆಷ್ಟು ತಗೋಬೇಕು, ಎಷ್ಟಿದೆ ಲಿಮಿಟೆಡ್, ಅಂದ್ರೆ ಇಷ್ಟೇ ಫ್ಲಾಟ್ಸ್ ಇರುತ್ತೆ ಅಂತ ಇರುತ್ತಲ್ಲ ನಿಮ್ ಕಡೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಆಯ್ತು ವಿಜಯ್ ಅವರೇ, ಖಂಡಿತ ವಿಜಯ್ ಅವರೇ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ ವಿಜಯ್ ಅವರೇ, ಇವಾಗ ನಮ್ಗೆ ಇನ್ವೆಸ್ಟರ್ ಆಸ್ ಎ ಇನ್ವೆಸ್ಟರ್ ಅನ್ಕೊಳ್ಳಿ. ಒಂದು ಇನ್ವೆಸ್ಟರ್ ಆಗಿರೋನು ಏನ್ ಮಾಡ್ತಾನೆ, ಲಕ್ಷ ಆಗ್ತಾನೆ, ಡಬಲ್ ಆಗತ್ತಾ ತ್ರಿಬಲ್ ಆಗತ್ತಾ ಅಂತ ಮೈಂಡ್. ಒಂದು ಸೈಟ್ ತಗೊಂತೀರಾ, ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲಿ. ಸೊ 10 ಲಕ್ಷ ಕೊಟ್ಟು ಸೈಟ್ ತಗೊಂಡ್ರೆ ನಮ್ಗೆ 5 ವರ್ಷದಲ್ಲಿ 10 ವರ್ಷದಲ್ಲಿ ಡಬಲ್ ತ್ರಿಬಲ್ ಅನ್ನೋದು ನಮ್ ಕಾನ್ಸೆಪ್ಟ್. ಯಾಕೆ ಡಬಲ್ ತ್ರಿಬಲ್ ಕೋಟಿಗೆ ಲ್ಯಾಕ್ ತೆಗಿಬಾರ್ದು? ಬನ್ನಿ, ನಿಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನಮ್ದಲ್ಲಿ 14 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 14 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 55 ಗಿಡಗಳು ಕೊಟ್ಟಿರ್ತೀವಿ. ನೀವು 12 ವರ್ಷ ಆದ್ಮೇಲೆ ನೀವೇ ಕೋಟೀಶ್ವರರು. 14 ಲಕ್ಷ ಕೊಟ್ರೆ ಎಷ್ಟು ಕೊಡ್ತೀರಾ? ಕೋಟಿಗಳು ಕೊಡ್ತೀವಿ ಸರ್. ಎಷ್ಟು ಗಿಡ ಕೊಡ್ತೀರಾ? 55 ಗಿಡ ಕೊಡ್ತೀವಿ ಸರ್ ನಿಮ್ಗೆ. ತರ ಗಂಧದ ಮರ 55 ನಿಮ್ಮದು, ನಿಮ್ಮ 55 ಸ್ವಂತ ಮಾಡ್ಕೊಳ್ಳಿ. ಸ್ವಂತ? ಹೌದು. ಆ ಮರ ಕೊಟ್ಬಿಟ್ರೆ ಜಾಗನೂ ನಿಮ್ದೆ ಸರ್. ಸರ್ ನೀವು ಸೈಟ್ ತಗೊಂತೀರಾ, ಬೇಡ ಜಾಗ ತಗೊಳ್ಳಿ ಸರ್. ಎಲ್ಲ ಡೈರೆಕ್ಟ್ ಬಂದ್ಬಿಡ್ತೀನಿ. 14 ಲಕ್ಷ ಕೊಟ್ರೆ ಬರೀ ಗಿಡಗಳೆಲ್ಲ ಜಾಗ ಸಮೇತ ಕೊಡ್ತೀರಾ? ಸರ್ ಜಾಗ ಸಮೇತ ಗಿಡಗಳು ಕೊಡ್ತೀವಿ, ಇತ್ತು ನಿಮ್ಗೆ ರಿಸಾರ್ಟ್ ಅನ್ನೋ ಫೆಸಿಲಿಟಿ ಕೊಡ್ತೀವಿ, ಎಲ್ಲ ಅಮ್ಯುನಿಟೀಸು ಫ್ರೀ ಕೊಡ್ತೀವಿ, 0 ಮೇಂಟೆನೆನ್ಸ್. ಎಷ್ಟು ಸ್ಕ್ವೇರ್ ಫೀಟ್ ಕೊಡ್ತೀರಿ? ಯಾವ ತರ ಲೆಕ್ಕಾಚಾರ? 14 ಲಕ್ಷ ಸರ್ ನೋಡಿ ಸರ್, ನಮ್ದು ಬಂದ್ಬಿಟ್ಟು ಟೋಟಲ್ 100 ಎಕರೆ ಇದೆ. ಇದರಲ್ಲಿ ನಾವು ಫೇಸ್ ವೈಸ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಫೇಸ್ ಅನ್ನೋದು ನಮ್ಗೆ 26 ಎಕರೆ ತಗೊಂಡಿದ್ವಿ. ಟೋಟಲ್ 55 ಎಕರೆ ನಾವು ಟೋಟಲ್ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಈ 26 ಏಕರ್ಸ್ ಅಲ್ಲಿ 2 ಏಕರ್ಸ್ ರಿಸಾರ್ಟ್ ಅನ್ನೋದು ಕೊಟ್ಟಿದ್ದೀವಿ. ಇನ್ನು 24 ಏಕರ್ಸ್ ಅಲ್ಲಿ ನಾವು ಒಟ್ಟು 84 ಯೂನಿಟ್ಸ್ ಮಾಡಿದೀವಿ. ಎಲ್ಲ 20 ಅಡಿ ರೋಡ್ಸ್ ಕೊಟ್ಬಿಟ್ಟು ಎಲ್ಲ ನಾವು 5.5 ಗುಂಟಾಸು 10 ಗುಂಟಾಸ್ ಅಂತ ಯೂನಿಟ್ಸ್ ಮಾಡಿದ್ದೀವಿ. ಎಲ್ಲ ನಮಗೆ ಈಚ್ ಆ್ಯಂಡ್ ಎವ್ರಿ ಪ್ಲಾಟ್ಸ್ಗೆ ನಾವು ಬಂದ್ಬಿಟ್ಟು ವಾಟರ್ ಕನೆಕ್ಷನು, ಆಮೇಲೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಎಲ್ಲ ಇರುತ್ತೆ. ಆಸ್ ಎ ಲೇಔಟ್ ಥರ ನಮ್ದು ಇರುತ್ತೆ. ಸೈಜು 30-40 ಇರಲ್ಲ. ಇಲ್ಲಿ ನಿಮಗೆ 5.5 ಗುಂಟಾಸು ಮತ್ತು 10 ಗುಂಟಾಸ್ ಅನ್ನೋದು ನಿಮಗೆ ಲೇಔಟ್ ಅನ್ನೋದು ಇರುತ್ತೆ. 5.5 ಗುಂಟ? ಹೌದು ಸರ್. 14 ಲಕ್ಷಕ್ಕೆ 5.5 ಗುಂಟ ಜಾಗ ಕೊಡ್ತೀರಾ? ಖಂಡಿತ ಸರ್. ಈಗ ನಾವು ಸೈಟ್ ತಗೊಳ್ಳೋ ಬದಲು 5.5 ಗುಂಟೆ ಜಾಗ ತಗೊಂತಾ ಇದೀವಿ. ಜಾಗ ತಗೊಂತೀರಾ ವಿತ್ ಸ್ಯಾಂಡಲ್ವುಡ್ ಅನ್ನೋದು ನಿಮ್ಗೆ ಆಲ್ರೆಡಿ 6 ತಿಂಗಳು. ನೋಡಿ ಸರ್, ಇಲ್ಲಿ ನೀವು ನೋಡ್ತಾ ಇರೋದು 6 ತಿಂಗಳು ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಈಗ 14 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಎಕ್ಸಾಂಪಲ್ ಒಂದು ಸೈಟ್ ತಗೋಣ ತರ 5.5 ಗುಂಟೆ ಜಾಗ ತಗೊಂತಾ ಇದಾರೆ. ಅದರಲ್ಲಿ ಗಂಧದ ಮರ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 51 ಗಂಧದ ಮರ ಕೊಡ್ತಾ ಇದೀರಾ? ಹೌದು. ಕರೆಕ್ಟಾ ಸರ್? ಇದು ಕಾನ್ಸೆಪ್ಟ್. ಹೌದು. ಇದನ್ನ ಏನ್ ಮಾಡ್ತೀರಾ, ಸೈಟ್ ನ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ? ಹೌದು ಸರ್. ಈಗೇನು 55 ಮರಗಳನ್ನ ರಿಜಿಸ್ಟ್ರೇಷನ್ ಅಂದ್ರೆ ಮರಗಳೆಲ್ಲ ಜಾಗ ರಿಜಿಸ್ಟ್ರೇಷನ್ ಆಗುತ್ತೆ, ಗಿಡಗಳಲ್ಲ. ಹೌದು. ಇದಕ್ಕೂ ಕೂಡ ಏನಾದ್ರು ಡಾಕ್ಯುಮೆಂಟ್ ರೀತಿಲಿ ಕೊಡ್ತೀರಾ? ಈ ಗಿಡಗಳು ನಿಮ್ಗೆ 55 ಇದಾವೆ ಅಂತ? ಹೌದು ಸರ್. ನೋಡಿ ಸರ್, ನಮ್ಗೆ ಬಂದ್ಬಿಟ್ಟು ಜಾಗ ಅನ್ನೋದು ನೀವು ತಕೊಂಡ್ರೆ ಅದ್ರ ಜೊತೆ ನಿಮ್ಗೆ ಗಿಡಗಳು ಆಲ್ರೆಡಿ ಇದಾವೆ. ಟೋಟಲ್ ಫಾರ್ಮ್ ಲ್ಯಾಂಡ್ ಎಲ್ಲ ಫಾರ್ಮೇಶನ್ ಮಾಡಿರ್ತೀವಿ. ಟೋಟಲ್ ಎಲ್ಲ ನಾವು ಪ್ಲಾಂಟೇಶನ್ ಮಾಡಿ ಕಲ್ಟಿವೇಶನ್ ಮಾಡ್ತಾ ಇದೀವಿ. ಫ್ಲಾಟ್ ನಂಬರ್ 18 ಅಲ್ಲಿ ಇದೀವಿ ಇವಾಗ ನಿಂತ್ಕೊಂಡು ನಾವು. ಓಕೆ. ಸೊ ಈ ಪ್ಲಾಟ್ ಅಲ್ಲಿ ಏನಿದೆ ನೀವು ನೋಡ್ತಾ ಇದ್ದೀರೋ, ಈ ಗಿಡಗಳೆಲ್ಲಾನು ನಮಗೆ ಬಂದ್ಬಿಟ್ಟು ಸ್ಯಾಂಡಲ್ವುಡ್ 8 ತಿಂಗಳು ಆಗಿದಾವೆ. ಇವೆಲ್ಲ ಅದೆಲ್ಲ ಕಲ್ಟಿವೇಶನ್ ಆಗಿ
ಸಾರಿ ಸರ್, ನೋಡಿ ಸರ್, ಅವೆಲ್ಲ ನಾವು 8 ತಿಂಗಳಾಗಿದೆ. ಸೊ ಇದನ್ನ ನಿಮ್ಗೆ ಜಾಗ ಜೊತೆ ಪ್ಲಾಂಟೇಶನ್ ಇರೋ ಜಾಗನೇ ನೀವು ತಗೊಂತಾ ಇದೀವಿ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದೀವಿ. ಓಕೆ, ಈಗ ಸೈಟ್ ತಗೊಂತಾ ಇದೀರಾ, ಈಗ ಗಿಡ ನೆಡ್ತಾ ಇದೀವಿ ಅನ್ನೋ ಸೀನ್ ಇಲ್ಲ. ಏನಿಲ್ಲ ಸರ್, ಎಂಟೈರ್ ಟೋಟಲ್ 100 ಎಕರೆ ಪ್ರಾಜೆಕ್ಟ್ ಅಲ್ಲಿ 26 ಎಕರೆ ಸ್ಟಾರ್ಟ್ ಆಗಿದೆ, ಫೇಸ್ 1 ಡೆವಲಪ್ಮೆಂಟ್ ಆಗೋಗಿದೆ. ಅದ್ರೊಳಗಡೆ 84 ಅಲ್ವಾ ಫ್ಲಾಟ್ಸ್ ಇರ್ತಕ್ಕಂಥದ್ದು? ಹೌದು ಸರ್, ಹೌದು. 84ರಲ್ಲಿ ಒಂದೊಂದು ಫ್ಲಾಟ್ ಕೂಡ 5.5 ಗುಂಟೆ 5.5 ಗುಂಟೆ 10 ಗುಂಟೆ ನಮ್ಗೆ 2 ಯೂನಿಟ್ಸ್ ಇದಾವೆ. 2 ಯೂನಿಟ್ಸ್. ಹೌದು, 10 ಗುಂಟೆದಲ್ಲಿ 96 ಗಿಡಗಳನ್ನೋದು ಕೊಟ್ಟಿರ್ತೀವಿ ನಾವು. ಅಂದ್ರೆ ಈಗ ಹೆಂಗೆ ಅಂದ್ರೆ ಈಗ 20, 30, 30, 40 ಎರಡೇ ಡೈಮೆನ್ಷನಲ್ ಸೈಟ್ಗಳು ಇದೆ ಅನ್ನೋ ತರ ಇವ್ರ ಹತ್ರ 5.5 ಗುಂಟೆ ಇದೆ, ಇನ್ನೊಂದು 10.5 ಗುಂಟೆ ಇದೆ. ಎರಡೇ ಆಪ್ಷನ್ ಅಲ್ಲಿ ತಗೋಬೇಕು. ಮಿನಿಮಮ್ 5.5 ಗುಂಟೆ ತಗೊಂಡ್ಲೇಬೇಕು ಅಲ್ವಾ ಸರ್? ನಮ್ಮ ಕರ್ನಾಟಕದಲ್ಲಾಗ್ಲಿ, ನಮ್ಮ ಆಂಧ್ರದಲ್ಲಾಗ್ಲಿ, ಕರ್ನಾಟಕದಾಗ್ಲಿ ಒಂದು ರೂಲ್ ಇದೆ. ನೀವು 5.5 ಗುಂಟೆ ಮಿನಿಮಮ್ ತಗೊಂಡ್ರೆ 5,8 ಅನ್ನೋದು ನಿಮ್ಮ ಹೆಸರು ಮೇಲೆ ಸ್ಕೆಚ್ ಆಗಿ ನಿಮ್ಮ ಹೆಸರು ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬರುತ್ತೆ. ಆ ಒಂದು ರೀಸನ್ಗಾಗಿ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ 5.5 ಗುಂಟೆ ಅನ್ನೋದು ಮಿನಿಮಮ್ ಏರಿಯಾ ಅನ್ನೋದು ಪರ್ಚೇಸ್ ಮಾಡಬೇಕು. ಸೊ ನಿಮ್ಮ ಹೆಸರು ಮೇಲೆ ಪಾನಿ ಎಲ್ಲ ಬರುತ್ತೆ, ಪಾಸ್ಬುಕ್ ಎಲ್ಲ ಬರುತ್ತೆ, ನಿಮ್ಮ ಹೆಸರು ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ. ಸರ್ ನಾವಿದ್ದೀವಿ ನಮ್ಮ ಫಾರ್ಮಲ್ಲಿ. ಸೊ ಏನಾದರೆ ನೀವು ನೋಡ್ತಾ ಇದ್ರು ಇದೆಲ್ಲ ಆಲ್ರೆಡಿ ಡೆವಲಪ್ ಮಾಡಿರೋದು. 1 ವರ್ಷ ಹಿಂದೆ ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಸರ್. ಸರ್ ನಮಗೆ 2011 ಆನ್ವರ್ಡ್ಸ್ ನಾವು ಈ ರಿಯಲ್ ಎಸ್ಟೇಟ್ ಮಾರ್ಕೆಟಲ್ಲಿ ಇದ್ದೀವಿ. ಸೊ ನಾವು ಅಪಾರ್ಟ್ಮೆಂಟ್ಸು, ವಿಲ್ಲಾಸು ಮತ್ತು ರೆಸಿಡೆನ್ಸಿಯಲ್ ಲೆವೆಟ್ಸ್, BMR ಲೆವೆಲ್ ಅಲ್ಲೆಲ್ಲ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಸರ್ ನಮಗೆ 2017 ಈ ಸ್ಯಾಂಡಲ್ವುಡ್ ಅನ್ನೋದು ಲಿಬರೈಸೇಷನ್ ಆಯಿತು ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ಲೀಗಲ್ ಆಗಿ ಅದನ್ನ ಗಿಡ ಹಾಕಿ ಲೀಗಲ್ ಆಗಿ ತಗೊಳ್ಳಿ. ಯಾವಾಗಾದ್ರೆ ನಮಗೆ ಲಿಬರೈಸೇಷನ್ ಸಿಕ್ತೋ ಗೌರ್ಮೆಂಟ್ ಕಡೆಯಿಂದ, ಅದಕ್ಕೆ ಮುಂಚೆ ನಾವೇನು ಕೇಳಿಪಡ್ತಾ ಇದ್ವು, ಈ ಸ್ಯಾಂಡಲ್ವುಡ್ ಅನ್ನೋದು ಸ್ಮಗ್ಲಿಂಗು. ಸೊ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ನಮಗೆ ದುಡ್ಡು ಪ್ರಾಫಿಟ್ ಬರುತ್ತೆ ಅಂತ ಗೊತ್ತು, ಬಟ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಸರ್. ಆಸ್ ಎ ಫಾರ್ಮರ್ ಮಾಡೋಕ್ಕಾಗಲ್ಲ, ನೀವು ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಫಾರ್ಮರು ಇವಾಗ ಆಸ್ ಎ ನಾನು ಒಂದು ಫಾರ್ಮರ್ ಆಗಿರ್ತೀನಿ. ನನ್ನ ಹತ್ರ 1 ಎಕರೆ 2 ಎಕರೆ ಇರುತ್ತೆ ಸರ್. ನಾನು ಇವತ್ತು ಈ ಸ್ಯಾಂಡಲ್ವುಡ್ ಮರನ ಬೆಲೆನ ಹಾಕ್ಬಿಟ್ಟು ನಾನು 12 ವರ್ಷ 15 ವರ್ಷ ವೇಟ್ ಮಾಡೋಕ್ಕಾಗಲ್ಲ. ಆಸ್ ಎ ನಾನು ಫ್ಯಾಮಿಲಿ ರನ್ ಮಾಡ್ಬೇಕಂದ್ರೆ ನನಗೆ 3 ತಿಂಗಳಿಗೊಂದ್ಸಾರಿ 6 ತಿಂಗಳಿಗೊಂದ್ಸಾರಿ ಅನ್ನೋದು ನನಗೆ ಇನ್ಕಮ್ ಬೇಕು. ಸೊ ನೀವು ಹಾಕ್ತೀರಾ, ಆಸ್ ಎ ನೀವು ಸಿಟಿಜನ್ ಆಗಿರ್ತೀರಾ, ನೀವು ಬೆಂಗಳೂರವರು ಏನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ತೀರಾ, ನೀವು ಹಾಕಿ ವೆಯ್ಟ್ ಮಾಡ್ಬೋದು. ನಿಮ್ಗೊಂದು ಸೆಕೆಂಡ್ ಇನ್ಕಮ್ ಥರ ನಮಗೆ ಲೈಫಲ್ಲಿ ಒಂದು ರಿಟೈರ್ಮೆಂಟ್ ಅಮೌಂಟ್ ಬೇಕಂತ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಆವಾಗ ನಮಗೆ ಒಂದು ನಮ್ಮ ಕಂಪ್ನಿಗೆ ನಮ್ಮ ಟೀಮ್ಗೆ ಒಂದು ಈ ಥಾಟ್ ಬಂತು, ಯಾಕೆ ನಾವು ಮಾಡಬಾರ್ದು ಅಂತ ನಾವೇನು ಮಾಡಿದ್ವು. ನಮಗೆ ಈ ಜಾಗದಲ್ಲಿ ಒಂದು 100 ಎಕರೆ ಲ್ಯಾಂಡ್ ಅನ್ನೋದು ಸಿಕ್ತು. ಹೆಂಗಂದ್ರೆ ನೋಡಿ ಸರ್, ಆ ಕಡೆ ನೀವು ನೋಡೋದು ಈ ಪಕ್ಕದಲ್ಲಿ ಸರೌಂಡಿಂಗ್ಸ್ ಎಲ್ಲ SEZ ಇದೆ ನೋಡಿ ಸರ್. ಇಲ್ಲಿಂದ 20 ಕಿಲೋಮೀಟರ್ ಅಲ್ಲಿ ನಾಸಿನ್ ಅನ್ನೋದು ಇದೆ, ನ್ಯಾಷನಲ್ ಅಕಾಡೆಮಿ ಆಫ್ ನಾರ್ಕೋಟಿಕ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅನ್ನೋದು ಒಂದು ಅಕಾಡೆಮಿ ಇದೆ. ಅದಾದ್ಮೇಲೆ ಇಲ್ಲಿಂದ 30 ಕಿಲೋಮೀಟರ್ ಅಲ್ಲಿ ಕಿಯಾ ಇದೆ ಸರ್. 10 ಕಿಲೋಮೀಟರ್ ಲೇಪಾಕ್ಷಿ ಟೆಂಪಲ್, 12 ಕಿಲೋಮೀಟರ್ ಲೇಪಾಕ್ಷಿ ಟೆಂಪಲ್, 10 ಕಿಲೋಮೀಟರ್ ಅಲ್ಲಿ ಇಂದುಪುರ್ ಟೌನ್. ಸೊ ಇಂಥ ಹೈವೇದಿಂದ 1.5 ಕಿಲೋಮೀಟರ್ ಅಂದ್ರೆ 100 ಅಡಿ ಹೈವೇಗೆ ಅಟ್ಯಾಚ್ ರೋಡ್ ಇದೆ, 40 ಫೀಟ್ ರೋಡ್ ಇದೆ, ಆಮೇಲೆ 30 ಫೀಟ್ ರೋಡ್ ಇದೆ. ಇಷ್ಟು ಒಳ್ಳೆ ಜಾಗ ನಮಗೆ ಸಿಕ್ತು. ಯಾವಾಗಾದ್ರೆ ಈ ಜಾಗ ತಗೊಂಡು ನಾವು ಈ ಅನೌನ್ಸ್ಮೆಂಟ್ ಯಾವಾಗ ಆಯಿತು ಸ್ಯಾಂಡಲ್ವುಡ್ ಅನ್ನೋದು, ನಾವೇನು ಮಾಡಿದ್ವು, ಒಂದು ಟ್ರಯಲ್ ಅನ್ನೋದು ಮಾಡಿದ್ವು. ಈ ಜಾಗದಲ್ಲಿ ನಮಗೆ ಗೊತ್ತಿರೋದು ನಮ್ಮ ನಾಲೆಜ್ ಪ್ರಕಾರ ಏನಾಯಿತು, ಇದ್ರ ಬಗ್ಗೆ ಸ್ಟಡಿ ಸ್ಟಾರ್ಟ್ ಮಾಡಿದಾಗ ಸ್ಯಾಂಡಲ್ವುಡ್ ಬೆಳೆಯೋದು ಹೆಂಗೆ, ಉಷ್ಣಾಂಶ ಚೆನ್ನಾಗಿರಬೇಕು, ಸಾಯಿಲ್ ಫೆರ್ಟಿಲಿಟಿ ಇರಬೇಕು, ನ್ಯಾಚುರಲ್ ಕಿಲೋಮೀಟರ್ಸ್ ಎಲ್ಲ ಚೆನ್ನಾಗಿರಬೇಕು, pH ಲೆವೆಲ್ಸ್ ಎಲ್ಲ ಚೆನ್ನಾಗಿರಬೇಕು ಅನ್ನೋದು ಒಂದು ನಮಗೆ ಸ್ಟಡಿದಲ್ಲಿ ಗೊತ್ತಾಯಿತು. ನಾವು ಆವಾಗ IWS ಟ್ರೈನಿಂಗ್ ಎಲ್ಲ ತಗೊಂಡು ನಮ್ಮ ಟೀಮ್ ಅನ್ನೋದು ಹೊಡೆದ್ರು ಇದ್ರ ಬಗ್ಗೆ ತಿಳ್ಕೊಳೋದಕ್ಕೆ. ನಾವೇನು ಮಾಡಿದ್ವು, ಇಲ್ಲಿ ಟ್ರಯಲ್ ಮಾಡಿದ್ವು. ನೋಡಿ ಸರ್, ಇಲ್ಲೆಲ್ಲ ಇರೋ ಮರಗಳು ನೋಡಿ, ಈ ಮರ ನೋಡಿ ಸರ್, ಬನ್ನಿ ನೋಡಿ. ಈ ಮರ ಅನ್ನೋದು 4 ವರ್ಷದ ಮರ ಆಗಿತ್ತು. ನಾವು 4 ವರ್ಷದಿಂದ ಇಲ್ಲಿ ಜಾಗದಲ್ಲಿ ಒಂದು ಅರ್ಧ ಎಕರೆದಲ್ಲಿ ಟ್ರಯಲ್ ಅನ್ನೋದು ಮಾಡಿದ್ವು. ಇಲ್ಲಿ ಹೌದು ಸರ್, ಇದು ನೋಡಿ ಸರ್, 4 ವರ್ಷದ ಮರ, ಸ್ಯಾಂಡಲ್ವುಡ್ ಮರ, ಶ್ರೀಗಂಧದ ಮರ. ಇದು 4 ವರ್ಷ ಆಗಿದೆ ಸರ್. ನಮಗೆ ಈ ಜಾಗದಲ್ಲಿ ಈ ಸ್ಯಾಂಡಲ್ವುಡ್ ಬರುತ್ತಂತ ನಮಗೆ ಒಂದು ಟ್ರಯಲ್ ಮಾಡಿ ನಾವು ನೋಡಿದಾಗ ಈ ಥರ ನಮಗೆ ಡೆವಲಪ್ಮೆಂಟು ಗ್ರೋತ್ ಅನ್ನೋದು ಸಿಕ್ತು. ವಿತೌಟ್ ಮೇಂಟೆನೆನ್ಸ್ ಯಾರು ಮೇಂಟೈನ್ ಮಾಡಿಲ್ಲ ಸರ್. ಇದು ನ್ಯಾಚುರಲ್ ಆಗಿ ಬಂದಿರೋದು. ನಮಗೆ ಈ ಮರಗಳನ್ನ ನಾವೇನು ಮಾಡಿದ್ವು, ಕಟ್ ಮಾಡಿ IWSಗೆ ನಾವು ಇದನ್ನು ಟೆಸ್ಟಿಂಗ್ಗೆ ಕಲಿಸಿದ್ವು ಬೆಂಗಳೂರಲ್ಲಿ. ಸರ್ ಇಂಡಿಯಾದಲ್ಲಿ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಇರೋದು, IWS ಇನ್ಸ್ಟಿಟ್ಯೂಟ್ ನಮ್ಮ ಬೆಂಗಳೂರಲ್ಲಿ ಇರೋದು. ಅದಕ್ಕೆ ಈ ಗಿಡಗಳನ್ನ ನಾವು ಈ ಕಟ್ ಮಾಡಿರೋ ಸ್ಯಾಂಪಲ್ ನಾವು ಕಳಿಸಿದ್ವಲ್ಲ, ಅವ್ರೇನು ಮಾಡಿದ್ರು, ನಮ್ಗೆ ಒಂದು ಭರವಸೆ ಕೊಟ್ಟಿದ್ರು, ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಅಪ್ಪ ನೋಡಪ್ಪ, 7 ಇಯರ್ಸ್ ಆದಮೇಲೆ ಈ ಸ್ಯಾಂಡಲ್ವುಡ್ಡಲ್ಲಿ ಹಾರ್ಡ್ವುಡ್ ಫಾರ್ಮೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಟ್ 4 ವರ್ಷದಲ್ಲಿ ಹಾರ್ಡ್ವುಡ್ ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ. ನಾಟ್ ಓನ್ಲಿ ಸ್ಟೆಮ್ ಬ್ರಾಂಚಸ್ಸಲ್ಲಿ ಸ್ಟಾರ್ಟ್ ಆಗಿದೆ. ನೀವು ಇದನ್ನ ಕಲ್ಟಿವೇಶನ್ ಮಾಡ್ಬೋದು ಆ ಜಾಗದಲ್ಲಿ ಅಂತ ನಮಗೆ ಅವ್ರು ಭರವಸೆ ಕೊಟ್ಟಿದ್ರು. ನಾವು ಯಾಕೆ ಮಾಡಬಾರ್ದು? ನಮ್ಮ ಕಸ್ಟಮರ್ಸ್ಗೆ, ನಮ್ಮ ಕ್ಲೈಂಟ್ಸ್ಗೆ ಯಾಕೆ ನಾವು ಕೋಟೀಶ್ವರನ ಮಾಡಬಾರ್ದು? ಇದೇ ನಮ್ಮ ಇಂಟೆನ್ಷನ್. ನಾವು ಬೆಳಿತೀವಿ, ನಮ್ಮ ಕಸ್ಟಮರ್ಗಳಿಗೆ ಕೋಟೀಶ್ವರನ ಮಾಡ್ತೀವಿ, ಅದು ನಮ್ಮ ಕಾನ್ಸೆಪ್ಟು. ಸೊ ಆವಾಗಿಂದ ಸ್ಟಾರ್ಟ್ ಮಾಡಿದ್ವು ಸರ್. ನಾವು ಈ 100 ಎಕರೆದಲ್ಲಿ 26 ಎಕರೆ ಬಂದುಬಿಟ್ಟು ಫಸ್ಟ್ ಫೇಜಾಗಿ ತಗೊಂಡ್ವು. ಟೋಟಲ್ ಎಲ್ಲ ಫೆನ್ಸಿಂಗ್ ಮಾಡಿಬಿಟ್ಟು ಗೇಟೆಡ್ ಮಾಡಿದ್ದೀವಿ. ಸೊ ಎಲ್ಲ ನಾವು ಬಂದುಬಿಟ್ಟು ಇಲ್ಲಿ ಏನಾದರೆ ನಮ್ಮ ಡೆವಲಪ್ಮೆಂಟ್ ಇದೆ ನಾವೆಲ್ಲ 1 ವರ್ಷದಿಂದ ಮಾಡಿದೆವು. ಇವಾಗ ನೀವು ನೋಡ್ತಾ ಇರೋ ಗಿಡಗಳು ಇಲ್ಲಿರೋವಲ್ಲ,
6 ತಿಂಗಳಿಂದ 8 ತಿಂಗಳಿದೆ ಸರ್ ನಮ್ದು. ಹೌದು ಸರ್. ಇದೆಲ್ಲ ಮೇಂಟೆನೆನ್ಸ್ ಹೆಂಗೆ? ವರ್ಕರ್ಸ್ ಯಾವಾಗಲೂ ಮಾಡ್ತಾನೆ ಇರ್ತಾರಾ? ಸರ್ ನಮ್ದು ಇದು ಬಂದ್ಬಿಟ್ಟು ಒಂದು ದೊಡ್ಡ ಪ್ರಾಜೆಕ್ಟ್. ಓಕೆ. ಸೊ ನಮ್ದು ಇದು ಬಂದ್ಬಿಟ್ಟು ಒಂದು ರೆವಲ್ಯೂಷನ್ ತರ ನಾವು ಮಾಡ್ತಾ ಇದೀವಿ. ಸೊ ನಮ್ದು ಡೈಲಿ ಬಂದ್ಬಿಟ್ಟು 25 to 30 ಮೆಂಬರ್ಸ್ ಲೇಬರ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ. ಸ್ಟಾಫ್ ಅನ್ನೋರು 10 ಜನ ಇರ್ತಾರೆ. ನೋಡಿ ಸರ್, ನಮ್ಮ ಹತ್ರ IWST ಟ್ರೈನ್ಡ್ ಆಗಿರೋ ಪ್ರೊಫೆಷನಲ್ಸ್ ಇದ್ದಾರೆ. ಸೊ ಸೈಂಟಿಸ್ಟ್ಗಳು ತಿಂಗಳ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಒಂದು ಗಿಡಕ್ಕೆ ಏನೇ ಒಂದು ಫೆಸಿಲಿಟಿ ಬೇಕು, ಏನೇ ಒಂದು ಹೆಲ್ತಿ ಆಗಿರೋ ಏನೇ ಒಂದು ಮೆಥಡ್ಸ್ ಆಗಲಿ, ಬೂಸ್ಟಿಂಗ್ ಆಗಲಿ, ಎಲ್ಲ ನಾವು ಟ್ರೈನ್ಡ್ ಪ್ರೊಫೆಷನಲ್ ಆಗಿ ನಾವು ಕೊಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಲೇಬರ್ಸ್ ಅನ್ನೋರು ರೆಗ್ಯುಲರ್ ಆಗಿ ಕೆಲಸ ಮಾಡಿ. ಆಲ್ಮೋಸ್ಟ್ ಯೂಶಲ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಹತ್ತತ್ರ 100 ಎಕರೆ ಲ್ಯಾಂಡ್ ಇದೆ ಅಂದ್ರೆ ಸುಮ್ಮನೆ ಮೇಂಟೆನೆನ್ಸ್ ಮಾಡೋದು. ಯೂಶಲ್ ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ದೀರಾ. ಹೌದು ಸರ್, ಅದಕ್ಕೆ ನಾವು ಈ ತರ ಗ್ರೋತ್ ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ವಿ ಸರ್. ಯೂಶಲ್ ಆಗಿ ಈ ಪುಷ್ಪ 2ಗಳಲ್ಲಿ ಯಾರು ಸಾಕಿದ ಮರ ಅಲ್ಲ, ಅವರು ಕತ್ಕೊಂಡೋಗಿದ್ದು. ಹೌದು, ಇನ್ನೊಬ್ರು ಸಾಕಿರೋ ಮರನ ಅವ್ರು ಕತ್ಕೊಂಡೋಗಿದ್ದು. ಹೌದು ಸರ್, ಅಲ್ವಾ? ಹೌದು. ಅದೇ ತರನೇ ಇಲ್ಲಿ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. 12 ವರ್ಷ ಆದ ತಕ್ಷಣ ಅಯ್ಯೋ ನನಗೆ ಕೋಟಿಗಳು ಬಂದ್ಬಿಡುತ್ತೆ ಅನ್ನೋ ಕಾಯ್ತಾ ಇರ್ತಾನೆ. ಹೌದು. ಇನ್ನೊಂದ್ ತಿಂಗಳಿದ್ದಂಕ್ಲೆ ಪುಷ್ಪ ತರ ಯಾರೋ ಬಂದ್ಬಿಟ್ಟು ಇವನ್ನೆಲ್ಲ ರಾತ್ರಿ ಕಟ್ ಮಾಡ್ಕೊಂಡು ಎಲ್ಲ ಸ್ಮಗ್ಲಿಂಗ್ ತರ ಮಾಡ್ಕೊಂಡು ಹೋದ್ರೆ ಯಾರು ಇದಕ್ಕೆ ಸೆಕ್ಯೂರಿಟಿ? ಕರೆಕ್ಟ್ ಸರ್, ಕರೆಕ್ಟಾಗಿ ಕೇಳಿದ್ರೆ ನೀವು. ನೋಡಿ ಸರ್, ಇದಕ್ಕಂತಾನೆ ನಾವೇನ್ ಮಾಡಿದೀವಿ, ನಮ್ಮ ಹತ್ರ ಈ ದೊಡ್ಡ ಸಿಸ್ಟಮ್ ಸರ್ ನಮ್ದು. ನೋಡಿ ಸರ್, ನಮ್ದು ಇಂಟೆನ್ಷನ್, ನಮ್ಮ ಕಂಪ್ನಿ ಒಂದು ವಿಷನ್ ಮಿಷನ್ ಏನಿದೆ, ನಾವು ಒಂದು 10,000 ಎಕರೆ ಸ್ಯಾಂಡಲ್ವುಡ್ ಫಾರ್ಮೇಶನ್ ಅನ್ನೋದು ಮಾಡ್ಬೇಕಂತ ನಮ್ಮೊಂದು ಇಂಟೆನ್ಷನ್. ಸೊ ನಮ್ಮಲ್ಲಿ ಎಲ್ಲಾರನ್ನೂ ಒಂದು ಫ್ಯಾಮಿಲಿ ಮೆಂಬರ್ಸ್ ಮಾಡ್ಕೊಂಡು ಎಲ್ಲಾರನ್ನೂ ಕೋಟೀಶ್ವರ ಮಾಡ್ಬೇಕಂತ ನಮ್ದು ಆಲ್ರೆಡಿ ನಾವು ಹೇಳಿದೀವಿ ನಿಮ್ಗೆ. ಸೊ ಇದು ಸೆಕ್ಯೂರಿಟಿ ಅನ್ನೋದು ಕನ್ಸರ್ನ್ ನೀವು ಹೇಳಿದ್ ಕರೆಕ್ಟ್. ಆಸ್ ಎ ಫಾರ್ಮರ್ ರೈತ ಮೊದಲು ಮಾಡಕ್ಕಾಗಲ್ಲ ಸರ್ ಇದು, ಯಾಕಂದ್ರೆ ಸೆಕ್ಯೂರಿಟಿ ಕನ್ಸರ್ನ್. ಅವನು ಪ್ರೊಟೆಕ್ಟ್ ಮಾಡಕ್ಕಾಗಲ್ಲ. ಈಚ್ ಅಂಡ್ ಎವ್ರಿ ಮರಕ್ಕೆ ಅವನು ಡೈಲಿ ಹೋಗಿ ಇದ್ದು ಅದನ್ನ ಪ್ರೊಟೆಕ್ಟ್ ಮಾಡೋದಂತೂ ತುಂಬಾ ಕಷ್ಟ. ಅದಕ್ಕಂತಾನೆ ನಾವಿರೋದು, ಅದಕ್ಕಂತಾನೆ ದಾತ್ರಿ ಇರೋದು. ದಾತ್ರಿ ಏನ್ ಮಾಡ್ತದೆ ಸರ್, ನಮ್ಮ ಹತ್ರ 5 ಪ್ರೋಟೋಕಾಲ್ಸ್ ಇದೆ. ಸೊ ಗೌರ್ಮೆಂಟ್ದಿಂದ 2 ಪ್ರೋಟೋಕಾಲ್ ಬಂದಿದೆ, ನಮ್ಮ ಕಡೆಯಿಂದ 3 ಪ್ರೋಟೋಕಾಲ್ ಇದೆ. ಟೋಟಲ್ 5 ಮೆಥಡ್ಸ್. ಅದನ್ನ ತಿಳಿಸ್ತೀನಿ ನೋಡಿ. ಸೊ ಸರ್, ನಮ್ಮ ಹತ್ರ ಗನ್ ಮೆನ್ಸ್ ಇದ್ದಾರೆ. ಇವಾಗಲ್ಲ 8 ಗನ್ ಮೆನ್ಸ್ ರಿಟೈರ್ಡ್ ಆರ್ಮಡ್ ಲೈಸೆನ್ಸ್ ಗನ್ ಮೆನ್ಸ್ ಕೊಡ್ತಾ ಇದೀವಿ. ಸೊ ಅದು 4 ವರ್ಷ ಆದ್ಮೇಲೆ ನಮ್ಮ ಫಾರ್ಮ್ ಅಲ್ಲಿ ವಾಚ್ ಟವರ್ಸ್ ಎಲ್ಲ ಈಚ್ ಅಂಡ್ ಎವ್ರಿ ಕಾರ್ನರ್ ಅಲ್ಲಿ ಇಟ್ಬಿಟ್ಟು ಎನಿ ಟೈಮ್ ನೈಟ್ ಶಿಫ್ಟ್ ಡೇ ಶಿಫ್ಟ್ ಇರುತ್ತೆ, ಗನ್ ಮೆನ್ಸ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಸರ್ RFID ಚಿಪ್ ಅಂತೀವಿ. GPS ಗೊತ್ತಲ್ಲ ನಿಮಗೆ, ಯಾವುದೋ ಸ್ಕೂಲ್ ಬಸ್ನ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೇವೆ ಎಲ್ಲಿರ್ತದೆ ಏನಂತ. ಅಂತ GPS ಚಿಪ್ಗಳನ್ನ ನಾವು ಈಚ್ ಅಂಡ್ ಎವ್ರಿ ಮರದಲ್ಲಿ ಇನ್ಸರ್ಟ್ ಮಾಡ್ತಾ ಇದೀವಿ. ಓಕೆ. ಸೊ ಅದರಿಂದ ನಿಮ್ಗೆ ಪೊಲೀಸ್ ಸ್ಟೇಷನ್ ಟ್ರ್ಯಾಕ್ ಇರುತ್ತೆ, ಲಿಂಕ್ ಆಗಿರ್ತದೆ. ಆಮೇಲೆ ನಮ್ಮ ಕಂಪ್ನಿಗೆ ಲಿಂಕ್ ಆಗಿರ್ತದೆ, ನಿಮ್ಗೂ ಲಿಂಕ್ ಆಗಿರ್ತದೆ. ಸೊ ನೀವು ಎಲ್ಲಿದ್ರೂ ನಿಮ್ಮ ಮರಗಳನ್ನ ನೀವು ಟ್ರ್ಯಾಕ್ ಮಾಡ್ಕೊಬೋದು ಸೇಫು. ನೋಡಿ ಸರ್, ನಮ್ಮ ಕಡೆಯಿಂದ ನೀವು ಆಲ್ರೆಡಿ ನೋಡಿದಿರೋ ಸ್ಟಾರ್ಟಿಂಗಲ್ಲಿ ನಮ್ಮ ಪ್ರಾಜೆಕ್ಟು ಎಂಟೈರ್ ಪ್ರಾಜೆಕ್ಟ್ ಎಲ್ಲ ನಾವು ಬಯೋ ಫೆನ್ಸಿಂಗ್ ಮಾಡಿದ್ದೀವಿ, ಸೋಲಾರ್ ಫೆನ್ಸಿಂಗು ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ನಮ್ಮ ಹತ್ರ ಡಾಗ್ಸ್ ಇದ್ದಾವೆ. ನಮ್ಮ ಆಫೀಸ್ ಹತ್ರ ನೋಡಿದ್ರಲ್ಲ ಏನ್ ಡಾಗ್ಸ್ ಇದಾವಂತೆ, ಎಲ್ಲ ಹಂಟಿಂಗ್ ಡಾಗ್ಸ್ ಇದಾವೆ ಸರ್. ಮುದುವಾಳ, ಜರ್ಮನ್ ಶಫರ್ಡ್, ಲೋಕಲ್ ಹಂಟಿಂಗ್ ಬ್ರೀಡ್ಸ್ ಎಲ್ಲ ನಮ್ಮ ಹತ್ರ 15 ಡಾಗ್ಸ್ ವರ್ಗೂ ಇದಾವೆ. ಅದಾದ್ಮೇಲೆ ನಾವು CCTVಗಳು ಅಳವಡಿಸ್ತೀವಿ. ಈಚ್ ಅಂಡ್ ಎವ್ರಿ ಪ್ಲಾಟ್ ಅಲ್ಲಿ ನಿಮ್ಗೆ CCTVಗಳು ಸರ್ವೆಲೆನ್ಸ್ 24 hours ಇರುತ್ತೆ. ಇಷ್ಟೊಂದು ಪ್ರೊಡಕ್ಷನ್ ಮಾಡಿ ಯಾವ ಬರ್ತಾನ ಸರ್ ಒಳಗಡೆಗೆ? ಸಾಧ್ಯನಾ ಇದನ್ನ ಕಲ್ತನ ಮಾಡಕ? ಸಾಧ್ಯ ಇಲ್ವಲ್ಲ. ಅದು ಸರ್ ನಮ್ದು. ಸೊ ಓವರ್ ಆಲ್ ಸೆಕ್ಯೂರಿಟಿ ಅಂತೂ ತೊಂದರೆ ಇಲ್ಲ, ಎಲ್ಲ ತರ ಇದೆ. ಪಕ್ಕ ಇದೆ ಸರ್. ದೊಡ್ಡ ಆಗ್ತಾ ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಕೊಡ್ತಾ ಹೋಗ್ತೀರಾ. ಹೌದು ಸರ್. ಸರ್ ಇವಾಗ ಇರೋದು 8 ತಿಂಗಳು ನೀವು ನೋಡ್ತಾ ಇರೋದು ಈ ಗಿಡಗಳ ನಾವು ನೋಡಿ ಸರ್, ಕಲ್ಟಿವೇಶನ್ ನಾವು ಹೆಂಗ್ ಮಾಡಿದೀವಿ ಅಂತ ನೋಡಿ ಸರ್. ಇದು ನೀವು ನೋಡ್ತಾ ಇದ್ದದ್ದು 8 ತಿಂಗಳಾಗಿರೋ ಒಂದು ಸ್ಯಾಂಡಲ್ವುಡ್ ಮರ ಅನ್ನೋದು ಸರ್. ನಾವು ಸಸಿಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದೀವಿ. ಸೊ ಕ್ವಾಲಿಟಿ ವೈಸ್ ಅಲ್ಲಿ ನಾವು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ನಾವು ಏನಾದ್ರೂ ಇಂಪೋರ್ಟ್ ಮಾಡ್ಕೊಂಡಿದ್ದೀವೋ ಇದನ್ನೋದು ಕೇರಳದಿಂದ ನಮಗೆ ಬಂದಿರೋದು ಒಂದು ಹೆಲ್ತಿ ಅನ್ನೋದು ಅಂತ ಹೇಳ್ಬೋದು ನಾನು. ಸೊ ನೋಡಿ ಸರ್, ಇದು ಸ್ಯಾಂಡಲ್ವುಡ್ಗೂ 10 ಅಡಿ ಡಿಫ್ರೆನ್ಸ್ ಇರುತ್ತೆ. ಮಧ್ಯದಲ್ಲಿ ಹೋಸ್ಟ್ ಪ್ಲಾಂಟ್ ಅನ್ನೋದು ಕೊಟ್ಟಿರ್ತೀವಿ ಸರ್. ಸರ್ ಆಕ್ಚುಲ್ ಆಗಿ ಇದು ಪ್ಯಾರಾಸೈಟ್ ಆಗಿರ್ತದೆ. ಈ ಸ್ಯಾಂಡಲ್ವುಡ್ ಅನ್ನೋದು ಎಲ್ಲರಿಗೂ ಗೊತ್ತು. ಪ್ಯಾರಾಸೈಟ್ ಆದ್ರಿಂದ ಇದು 40% ನ್ಯೂಟ್ರಿಷನ್ ಮಾತ್ರ ನೆಲದಲ್ಲಿ ತಗೊಂತದೆ, 60% ಮಾತ್ರ ಡಿಪೆಂಡ್ ಪ್ಲಾಂಟ್ಸ್ ಏನಾದ್ರೆ ನಾವು ಹೋಸ್ಟ್ ಅಂತ ಕರಿತೀವೋ ಆ ಪ್ಲಾಂಟ್ ಇಂದ ಇದು ಊಟ ತಗೊಂಡು ಬೆಳೀತದೆ. ಅದಕ್ಕಾಗಿ ನಾವು ಎಲ್ಲ ರಿಸರ್ಚ್ ಮಾಡಿ ಟ್ರೈನಿಂಗ್ ತಗೊಂಡು ಎಲ್ಲ ಪ್ರೊಫೆಷನಲ್ ಆಗಿ ನಾವೇನ್ ಮಾಡ್ತಾ ಇದೀವಿ ನೋಡಿ ಸರ್. ಇದು ಕಸ್ಟರ್ಡ್ ಆಪಲ್ ಕೊಟ್ಟಿದ್ದೀವಿ. ಸೊ ಸಸ್ಬೀನಿಯಾ ನೋಡಿ ಸರ್, ನೋಡ್ತಾ ಇದ್ದೀರಾ ನೀವು. ಸಸ್ಬೀನಿಯಾ ಅನ್ನೋದು ದಿ ಬೆಸ್ಟ್ ಹೋಸ್ಟ್ ಪ್ಲಾಂಟ್ ಆಗಿ ನಾವು ಇದನ್ನ ಪರಿಗಣಿಸ್ತೀವಿ. ಇದು ಬಂದ್ಬಿಟ್ಟು ನಮಗೆ ಕಸ್ಟರ್ಡ್ ಆಪಲ್ ಅನ್ನು ಕೊಟ್ಟಿದ್ದೀವಿ ಸರ್, ಮ್ಯಾಂಗೋನು ಕೊಟ್ಟಿದ್ದೀವಿ. ಇಷ್ಟು ಏನಾದ್ರೆ ರೆಕಮೆಂಡೆಡ್ ಏನಾದ್ರೆ ನಮಗೆ ನಮ್ಮ ಸೈಂಟಿಸ್ಟ್ ಅವರು, ನಮ್ಮ IWST ಅವರು ಗೈಡ್ ಮಾಡಿದ್ರು, ಆ ಗೈಡ್ ಲೈನ್ಸ್ ಫಾಲೋ ಮಾಡಿ ನಾವು ಅಷ್ಟು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀವಿ ಸರ್. ಪ್ರೂಫ್ ಆಲ್ರೆಡಿ ನೀವು ನೋಡಿದ್ರೆ. ಓಕೆ, ಓವರ್ ಆಲ್ ಇಷ್ಟೇ ಅಲ್ಲ ಸರ್ ನೀವು ಹೇಳೋ ಪ್ರಕಾರ? ಇದೇ ಕಾನ್ಫಿಡೆನ್ಸ್ ಸರ್ ನಮ್ದು. ಈ ತರ ನಾವು ಗ್ರೋತ್ ತೋರಿಸಿದೀವಿ 6 ತಿಂಗಳು 8 ತಿಂಗಳು. ಜನಗಳು ಓಕೆ ಸರ್ 14 ಲಕ್ಷ ರೂಪಾಯಿ ಜಾಗ ಹಾಕಿರ್ತಾರೆ, ಜಾಗ ಎಲ್ಲಿಗೂ ಹೋಗಲ್ಲ. ಹೌದು ಸರ್. ಅದೇನೋ ಅವ್ರಿಗೆ ಏನ್ ಆಸೆ ಅಂದ್ರೆ 12 ವರ್ಷ ಬಿಟ್ರೆ ಕೋಟಿಗಟ್ಲೆ ಬರುತ್ತಲ್ಲ, ಮರ ಎಲ್ಲ ಮಾರ್ಬಿಟ್ರೆ, ಏನೋ ಇದು ಮಾಡ್ಬಿಟ್ರೆ ಅಂತ. ಓಕೆನಾ, 12 ವರ್ಷ ಆದ್ಮೇಲೆ ಆ ಮರಗಳನ್ನ ಯಾವ ರೀತಿ ಮಾರ್ಕೊಡ್ತೀರಿ, ಯಾವ ರೀತಿ ದುಡ್ಡು ಕೊಡ್ತೀರಿ? ಹಾರ್ವೆಸ್ಟಿಂಗ್ ಕರೆಕ್ಟ್ ಆಗಿ ಹೇಳಿದ್ರು ನೋಡಿ ಸರ್. ಹಾರ್ವೆಸ್ಟಿಂಗ್ ಇವತ್ತು ನೋಡಿ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಯಾಂಡಲ್ವುಡ್ ಅದೊಂದು ಡಿಮ್ಯಾಂಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಸ್ಯಾಂಡಲ್ವುಡ್ ಅನ್ನೋದು ನಮ್ಮ ಇಡೀ
ಥ್ರೋಟ್ ನಮ್ಮ ಜಗತ್ತಲ್ಲೇ ನಂಬರ್ 1 ಕಾಸ್ಟ್ಲಿ ವುಡ್. ಸೊ ಇದರಲ್ಲಿ ಸ್ಯಾಪ್ ವುಡ್ ಇರುತ್ತೆ, ಹಾರ್ಡ್ ವುಡ್ ಇರುತ್ತೆ, ಮತ್ತೆ ಆಯಿಲ್ ಕಂಟೆಂಟ್ ಇರುತ್ತೆ. ಇದ್ರ ಯೂಸೇಜ್ ಬಂದ್ಬಿಟ್ಟು ನಾವು ಮೈನ್ ಆಗಿ ಪರ್ಫ್ಯೂಮ್ಸು, ಕಾಸ್ಮೆಟಿಕ್ಸು ಮತ್ತೆ ಆಯುರ್ವೇದಿಕ್ಕು ಇಂಥದ್ರಲ್ಲಿ ಫರ್ನಿಚರ್ ಇಂಥದ್ರಲ್ಲಿ ಚೆನ್ನಾಗಿ ಬಳಸ್ತೀವಿ ಸರ್. ನಾವು ಬೆಳೆಸ್ತಾ ಇರೋದು ವೈಟ್ ಸ್ಯಾಂಡಲ್ ಅನ್ನೋದು. ಸೊ ನಮ್ದು ಇವಾಗ ಇರೋದು ನೀವು ನೋಡ್ತಾ ಇರೋ ಗಿಡಗಳೆಲ್ಲ ವೈಟ್ ಸ್ಯಾಂಡಲ್ ಅನ್ನೋದು. ನೋಡಿ ಸರ್, ಇವತ್ತು ಮಾರ್ಕೆಟ್ ರೇಟ್ ತಗೊಂಡ್ರೆ ನೀವು ಒಂದು ಹಾರ್ಡ್ವುಡ್ 1 kg ಹಾರ್ಡ್ವುಡ್ಗೆ ನಿಮ್ಗೆ ಗಂಧದ ಮರಕ್ಕೆ 1 kg ಗಂಧದಕ್ಕೆ ಹಾರ್ಡ್ವುಡ್ ಅಂತ ಕರಿತೀವಿ. ಅದಕ್ಕೆ 20,000 ರೂಪಾಯಿ ಮಿನಿಮಮ್ ಇದೆ 1 kgಗೆ. ನೆಕ್ಸ್ಟ್ ಸ್ಯಾಪ್ವುಡ್ ಸರ್. ಸ್ಯಾಪ್ವುಡ್ ಅಲ್ಲಿ ಅಗರಬತ್ತಿ ಎಲ್ಲ ಸರ್, ಎಂಟೈರ್ ಮರ ಅನ್ನೋದು ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ಎಂಟೈರ್ ಮರಕ್ಕೆ ಬೆಲೆ. ಭೂಮಿ ಮೇಲೆ ಇರೋದು ಒಂದು ರೇಟ್ ಆದ್ರೆ ಭೂಮಿ ಕೆಳಗಡೆ ಇರೋ ಬೇರೆ ಅದಕ್ಕೊಂದು ರೇಟ್. ಹೌದು ಕೆಳಗಡೆ ಸರ್, ಇದೆಲ್ಲ ಒಂದು ರೇಟ್ ಅಂದ್ರೆ ಇದ್ರ ಕೆಳಗಡೆ ಇದೆ ನೋಡಿ, ಅದಕ್ಕೆ ಒಂದು ರೇಟ್. ಇದು 50,000 ಅಂದ್ರೆ ಅದು 50,000 ಆ ತರ. ಅದು ಸರ್ ಇದು ಸ್ಪೆಷಾಲಿಟಿ. ಅದಕ್ಕೆ ನಾವು ಹೇಳಿದ್ದು ಕೋಟಿಗಿಲ್ ತಗೊಳ್ಳಿ ಅಂತ. ಇದನ್ನು ಕೋಟಿಗಿಲ್ ನೀವು ಬರತ್ತರ ಹೆಂಗ್ ಬರುತ್ತಂತಂದ್ರೆ ನೋಡಿ, 30ದಿಂದ 50 kg ಹಾರ್ಡ್ವುಡ್ ಅನ್ಕೊಳ್ಳಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10,000 ರೂಪಾಯಿ ಇದೆ ಸರ್. 10ದಿಂದ 12,000 ರೂಪಾಯಿ ಇದೆ ಸರ್ ಸ್ಯಾಪ್ವುಡ್ ಅನ್ನೋದು. ಆಯಿಲ್ ಬಂದ್ಬಿಟ್ಟು 12 ಲಕ್ಷವರೆಗೂ ಇದೆ ಲೀಟ್ರ್. ಸೊ ಆಯಿಲ್ ಅನ್ನೋದು ನಿಮ್ಮ ಪರ್ಫ್ಯೂಮ್ಗೆ ಬಳಸ್ತಾರೆ, ಕ್ಯಾನ್ಸರ್ ಕ್ಯೂರ್ ಮಾಡೋದಕ್ಕೂ ಬಳಸ್ತಾರೆ ಸರ್ ಇದು. ಸೊ ಇದ್ರದಿಂದ ತುಂಬಾ ನಿಮ್ಗೆ ಬೆನಿಫಿಟ್ ಇದೆ. ಸೊ ಅದ್ರ ಪರವಾಗಿ ನಾವು ಹೇಳ್ತಾ ಇರೋದು ವುಡ್ ಅನ್ನೋದು ತುಂಬಾ ಕಾಸ್ಟ್ಲಿ ಅಂತ. ಹೌದು ಸರ್. ಹಾಗಾಗಿ ಅದ್ರ ಮುಖಾಂತರ ರಿಟರ್ನ್ಸ್ ಕೊಡ್ತೀರಾ, ಅದು ಕೂಡ ಲೀಗಲ್ ಆಗಿರುತ್ತಲ್ವಾ? ಎಲ್ಲ ಲೀಗಲ್ ಇರುತ್ತೆ ಸರ್. ಕಟ್ಬೇಕು ಅವ್ರು ಆಮೇಲೆ ಸರ್. ಇದು ಇಲ್ಲಿ ಹೈಲೈಟ್ ಸರ್. ಆಕ್ಚುಲ್ ಆಗಿ ಟ್ಯಾಕ್ಸ್ ಅನ್ನೋದು ಏನೂ ಇಲ್ಲ, ಇದು 0 ಫ್ರೀ ಟ್ಯಾಕ್ಸ್ ಇನ್ಕಮ್. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊಂಡ್ರು ಟ್ಯಾಕ್ಸ್ ಕಟ್ಟಬೇಕು, 2 ಲಕ್ಷ ತಗೊಂಡ್ರು ಸ್ಯಾಲ್ರಿ ಟ್ಯಾಕ್ಸ್ ಕಟ್ಟಬೇಕು. ಕಷ್ಟಪಟ್ಟು ಡೇ ಶಿಫ್ಟ್ ನೈಟ್ ಶಿಫ್ಟ್ ಅಂತ ದುಡ್ದಿರ್ತಾನೆ, ಹೋಗಿ ಕಟ್ಟಬೇಕು ಅವರಿಗೆ. ಅದೇನಿರ್ಲಿ, ದೇಶದ ರೂಲ್ಸ್ ಏನಿದೆ ಫಾಲೋ ಮಾಡಬೇಕು. ಪಕ್ಕದಾಗಿರೋ ದುಬೈಯಲ್ಲಿ 0 ಟ್ಯಾಕ್ಸ್, ಇಲ್ಲಿ ಯಾಕಪ್ಪ ಟ್ಯಾಕ್ಸ್ ಅನ್ಕೊಂತಾರೆ. ಅಂತದ್ರಲ್ಲಿ ಇಲ್ಲೆಲ್ಲ 14 ಲಕ್ಷ ರೂಪಾಯಿ ಕೊಟ್ಟು ಸೈಟ್ ಎಲ್ಲ ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಈ ಗಂಧದ ಮರ ಮಾರ್ಬೇಕಾದ್ರೆ ಕೋಟಿ ಗಟ್ಟಲೆ ಬರುತ್ತೆ. ಅವಾಗ ಎಷ್ಟು ಕಟ್ಟಬೇಕು ಟ್ಯಾಕ್ಸ್ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನು ಇಲ್ಲ ಸರ್, ಇದು ರೂಪಾಯಿ ಟ್ಯಾಕ್ಸ್ ಇಲ್ಲ, ಏನಿಲ್ಲ ಸರ್. ನಮ್ಮ ಗೌರ್ಮೆಂಟ್ ಕಡೆಯಿಂದ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮಗೆ ಒಂದು ಫೇವರ್ ಏನಂದ್ರೆ, ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಟ್ಯಾಕ್ಸ್ ಇಲ್ಲ, ಇದರಲ್ಲಿ ಟ್ಯಾಕ್ಸ್ ಇಲ್ಲ. ಸೊ ಆಕ್ಚುಲ್ ಆಗಿ ನಮ್ಗೆ ಸಬ್ಸಿಡಿ ಅನ್ನೋದು ಕೊಡ್ತಾ ಇತ್ತು. ಸೊ ಆಫ್ಟರ್ ನೀವು ಇಲ್ಲಿ ನಮ್ಮ ಫ್ಲಾಟ್ ತಗೊಂತೀರಾ, ನಿಮ್ಮ ಹೆಸರ ಮೇಲೆ ಜಮೀನು ರಿಜಿಸ್ಟ್ರೇಷನ್ ಆಗುತ್ತೆ. ಜಮೀನು ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾನೆ ಗೌರ್ಮೆಂಟ್ ಕಡೆಯಿಂದ. ಇಷ್ಟು ಗಿಡಗಳಿದ್ದಾವೆ, ಇಷ್ಟು ಜಾಗದಲ್ಲಿ ಇವರು ಅಗ್ರಿಕಲ್ಚರು ಸ್ಯಾಂಡಲ್ವುಡ್ ಅನ್ನೋದು ಫಾರ್ಮೇಷನ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಸಬ್ಸಿಡಿನೂ ಬರ್ತಾ ಇದೆ ಸರ್, ಎಂಕರೇಜ್ಮೆಂಟು ಕೊಡ್ತಾರೆ ಸರ್. ಯಾವುದೇ ನಿಮ್ಗೆ 12 ವರ್ಷ ಆದಮೇಲೆ ಬೆಳೆದಿಂದ ಎಷ್ಟೇ ನಿಮ್ಗೆ ಇನ್ಕಮ್ ಬಂದ್ರೂ ಟ್ಯಾಕ್ಸು 1 ರೂಪಾಯಿ ಇರೋದಿಲ್ಲ. ಅದು ಸರ್ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ ಸರ್. ಹೌದು ಸರ್. 14 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಾ ಸರ್. 14 ಲಕ್ಷದಿಂದ ಸ್ಟಾರ್ಟಿಂಗ್ ಸರ್. 5 ಗುಂಟೆ 10 ಗುಂಟೆ ಅನ್ನೋ ಯೂನಿಟ್ಸ್ ನಮ್ಮ ಹತ್ರ ಇದಾವೆ. ಸೊ ಇವತ್ತಕ್ಕೆ ನಮಗೆ ಆಲ್ಮೋಸ್ಟ್ 60% ಪ್ರಾಜೆಕ್ಟ್ ಸೇಲ್ ಆಗಿದೆ. ಇನ್ನು ಲಿಮಿಟೆಡ್ ಪ್ಲಾಟ್ಸ್ ಇದಾವೆ ಸರ್. 40% ಪ್ಲಾಟ್ಸ್ ಮಾತ್ರ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನಾವು ಮಾಡ್ತೀವಿ ಸರ್. ನೆಗೋಷಿಯಬಲ್ ಅನ್ನೋದು ಇದೆ. ಯಾಕಂದ್ರೆ ನಾವು ಇದು ಸ್ಟಾರ್ಟಿಂಗ್ ಫಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಬರ್ತಾವೆ ಸರ್. ನೋಡಿ ಸರ್, ಲೈಫಲ್ಲಿ ಇನ್ವೆಸ್ಟ್ ಒನ್ ಟೈಮು ಎಂಜಾಯ್ ಲೈಫ್ ಟೈಮ್ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಲ್ಲೆ ನಾನು. ನೀವು ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ತಗೊಂತೀರಾ, ಸೈಟ್ ತಗೊಂಡು ಹಂಗೆ ಬಿಡ್ತೀರಾ, ಅದು ಅಪ್ರಿಷಿಯೇಷನ್ ಆಗ್ತಾ ಬರ್ತದೆ. ನೋಡಿ ಸರ್, ಅದೇ ಸೈಟ್ಗೆ ಆಗೋ ದುಡ್ಡು ಇಲ್ಲಿ ಜಾಗ ತಗೊಂತೀರಾ. ಸ್ಯಾಂಡಲ್ವುಡ್ ಬಂದಿತ್ತು ನಿಮಗೆ, ನಮ್ಮ ಕಡೆಯಿಂದ ರಿಸಾರ್ಟ್ ಇದೆ ಸರ್. ರಿಸಾರ್ಟ್ ಫ್ರೀ ಕೊಡ್ತಾ ಇದೀವಿ ಸರ್. ರೆಸಾರ್ಟ್ ನೀವು ಫ್ಯಾಮಿಲಿ ಒಂದು ರಿಸಾರ್ಟಲ್ಲಿ 1 ಡೇ 2 ಡೇ ನೀವು ಇರಬೇಕಂದ್ರೆ ಸ್ಟೇ ಮಾಡಬೇಕು, ಅಮ್ಯುನಿಟೀಸ್ ಎಂಜಾಯ್ ಮಾಡಬೇಕಂದ್ರೆ 20,000 ಕೊಡ್ತೀರಾ, 30,000 ಕೊಡ್ತೀರಾ? ಬೇಡ, ಫ್ರೀ ಆಗಿ ತಗೊಳ್ಳಿ. ನಮ್ಮ ರಿಸಾರ್ಟ್ ಫ್ರೀ ಸರ್, ಕಾಂಪ್ಲಿಮೆಂಟರಿ. ಅದಂತೂ ನಮ್ಮ ಕಂಪ್ನಿ ಕಡೆಯಿಂದ ನಾವು ರಿಸಾರ್ಟ್ ಫ್ರೀ ಕೊಡ್ತೀವಿ. ನಮ್ಮ ರಿಸಾರ್ಟ್ ಅಲ್ಲಿ ಇದೆ ಕ್ಲಬ್ ಹೌಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಗೆಸ್ಟ್ ಹೌಸ್ ಇದೆ, ನಿಮಗೆ ಕಾಟೇಜ್ಗಳು ಕೊಡ್ತಾ ಇದೀವಿ ಸರ್. ಹಾರ್ಸ್ ರೈಡಿಂಗ್ ಇದೆ, ಬರ್ಡ್ ಸ್ಯಾಂಚುರಿ ಇದೆ, ಮತ್ತೆ ಅನಿಮಲ್ ಜೂ ತರ ಒಂದು ಇದು ಮಾಡ್ಕೊಟ್ಟಿದೀವಿ ನಿಮ್ಗೆ. ಬಂದ್ಬಿಟ್ಟು ಇನ್ನೇನಿದೆ ಎಲ್ಲ ಇದಾವೆ ಸರ್ ನಮ್ಮ ಹತ್ರ ಫೆಸಿಲಿಟಿ. ಆಲ್ಮೋಸ್ಟ್ ರೆಸಾರ್ಟ್ಗೆ ಹೋದ್ರೆ ಹೊರಗಡೆ ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅದೆಲ್ಲ ಇದೆ. ನಿಮ್ಗೆ ಇಂಡೋರ್ ಗೇಮ್ಸ್ ಫ್ರೀ ಆಗಿ ಕೊಡ್ತಾ. ಹೌದು ಸರ್, ಹೌದು, ಎಲ್ಲ ಫ್ರೀ ಆಗಿ ಕೊಡ್ತಾ. ಓಕೆ, ಹಂಗಂದ್ರೆ 14 ಲಕ್ಷ ರೂಪಾಯಿ ನೆಗೋಷಿಯಬಲ್ ಇದೆಯಾ ಇಲ್ಲ? ನಾನು ಕೇಳ್ತಾ ಇರೋದು ಸರ್, ಖಂಡಿತ ಕೊಡ್ತೀವಿ ಸರ್. ನಮ್ಮ ಕಂಪ್ನಿ ಕಡೆಯಿಂದ ನೆಗೋಷಿಯಬಲ್ ಖಂಡಿತ ಕೊಡ್ತೀರಾ? ಹೌದು. ಓಕೆ, ಹಂಗಂದ್ರೆ 5 ಗುಂಟೆ ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಬಂತು ಸರ್ ಜಾಗ? 5,800 ಸ್ಕ್ವೇರ್ ಫೀಟ್ ಬಂತು ಸರ್. 5,888 ಸ್ಕ್ವೇರ್ ಫೀಟ್. ಹೌದು, ನಿಮಗೆ 14 ಲಕ್ಷಕ್ಕೆ ಸಿಗ್ತಾ ಇರೋದು. ಹೌದು. 1 ಸ್ಕ್ವೇರ್ ಫೀಟ್ 1,200, 13,000, 14,000 ಆ ಥರ ಬೆಂಗಳೂರಲ್ಲಿ ನಾವೇನು ಹೇಳ್ತೀವೋ ಅದೇ ಥರನೇ 5,888 ಸ್ಕ್ವೇರ್ ಫೀಟ್ಗೆ 14 ಲಕ್ಷಗಳನ್ನ ಇವ್ರು ತಗೊತಾ ಇರೋದು. ಅದರಲ್ಲೂ ನೆಗೋಷಿಯಬಲ್. 5 ಗುಂಟೆ ಜಾಗ ಮಾರ್ತಾ ಇರೋದು. ಅಂಥದ್ದು 84 ಫ್ಲಾಟ್ಗಳಿರ್ತಕ್ಕಂಥ ಜಾಗ ಇದು. ಜಾಗ. ಆ ಜಾಗದಲ್ಲಿ ವಿತ್ ನಿಮಗೆ ಗಂಧದ ಮರನ 55 ಗಿಡಗಳು
ಲಕ್ಷಗಳನ್ನು ಕೂಡ ಕೊಡ್ತಾ ಇದಾರೆ. ಕೊಡ್ತಾ ಇದೀವಿ ಸರ್. 12 ವರ್ಷ ಆದ್ಮೇಲೆ ನೀವೇನು 14 ಲಕ್ಷ ಹಾಕಿರ್ತೀರೋ ಅದು ಕೋಟಿಗೆ ಹೌದು ಸರ್. ರಿಟರ್ನ್ಸ್ ಆಗಿ ಬರುತ್ತೆ ಆ ಗಂಧದ ಮರ ಮಾರಿದಾಗ. ಪ್ಲಸ್ ಜಾಗ ಹಾಗೆ ಇರುತ್ತೆ, ಜಾಗದ ಅಪ್ರಿಸಿಯೇಷನ್ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಸರ್. ಸರ್ ಎಲ್ಲಾರ್ಗೂ ಒಂದು ಜಾಗ ತಗೊಬೇಕು, ಒಂದು ಸೈಟ್ ತಗೊಬೇಕು ಅನ್ನೋದು ಒಂದು ಡ್ರೀಮ್ ಇರುತ್ತೆ. ಒಂದು ಲ್ಯಾಂಡು, ಒಂದು ಜಮೀನ್ ತಗೊಂಬೇಕು ಅನ್ನೋದು ಒಂದು ದೊಡ್ಡ ಡ್ರೀಮು, ಒಂದು ದೊಡ್ಡ ಆಸೆ ಆಗಿರ್ತದೆ. ಇನ್ನು ಹೋಗ್ತಾ ಹೋಗ್ತಾ ನಮ್ಮ ಬೆಂಗಳೂರಲ್ಲಿ ಜಾಗ ತಗೊಳೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಇಂಥ ಜಾಗದಲ್ಲಿ ಒಂದು 1/4 ಎಕರೆನೋ, 1/4 ಎಕರೆನೋ, ಅರ್ಧ ಎಕರೆನೋ ಅನ್ನೋ ಜಾಗ ಅನ್ನೋದು ನಮ್ಗಿದ್ರೆ ನಮ್ದು ಒಂದು ಜಾಗ ಅನ್ನೋದು ನಮ್ಮ ಸ್ವಂತ ಆಗಿರ್ತದೆ. ಸೊ ನೀವೇ ನೀವು ಮುಂದೆ ಕೋಟೀಶ್ವರ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲು ಇವತ್ತು ನೀವು ಇಲ್ಲಿ ಲ್ಯಾಂಡ್ ತಗೊಂಡ್ರೆ ಲ್ಯಾಂಡು ಅಪ್ರಿಷಿಯೇಷನ್ ಸಿಗುತ್ತೆ. ನೋಡಿ ಸರ್, ನಾವು 250 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಮಾಡ್ತಾ ಇದೀವಿ. ನೀವು ಹೇಳ್ದಂಗೆ ನಾವು ನೆಗೋಷಿಯೇಷನ್ ಕೊಡ್ತೀವಿ, ಓಕೆನಾ. ಪಕ್ಕದಲ್ಲಿರೋದು SEZ ಅಂತದು. ಸೊ ನಾವು ಸ್ಟಾರ್ಟಿಂಗಲ್ಲೇ ಮಾತಾಡ್ಕೊಂಡು, ನಾವು ರೈಟ್ ಸೈಡು ನಮ್ಗೆ ಆ ಕಡೆ ನೋಡ್ತಾ ಇದ್ರೆ ಅದೆಲ್ಲ SEZ, ಈ ಕಡೆ ಬ್ಯಾಕ್ ಸೈಡನ್ನು SEZ. ಸೊ ಹಲವಾರು ಕಂಪ್ನಿಗಳು ಆಲ್ಮೋಸ್ಟ್ ನಮ್ಮ ಗೌರ್ಮೆಂಟ್ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿದೆ. ರಾಹೇಜಾನ ಟೆಕ್ಸ್ಟೈಲ್ ಫ್ಯಾಕ್ಟರಿ ಆಗಿದೆ. ಬೆಂಗಳೂರು ಟು ಹೈದರಾಬಾದ್ ಹೈವೇ ನೋಡಿ. ಹೌದು ಸರ್, ಹೌದು, ನೀವು ಕರೆಕ್ಟ್ ಆಗಿ ಹೇಳಿದ್ರು. ಇವಾಗ ನ್ಯಾಷನಲ್ ಹೈವೇ ಏನಿದೆ NH44 ಅನ್ನೋದು ಬೆಂಗಳೂರಿಂದ ಹೈದರಾಬಾದ್ಗೆ ಕನೆಕ್ಟಿವಿಟಿ ಅನ್ನೋದು 3 ಸ್ಟೇಟ್ ಕನೆಕ್ಟಿವಿಟಿ ಆಗುತ್ತೆ. ಒಂದು ನಮ್ಮ ಕರ್ನಾಟಕ, ಅದಾದ್ಮೇಲೆ ಆಂಧ್ರ, ಅದಾದ್ಮೇಲೆ ತೆಲಂಗಾಣ. ಇಷ್ಟು ಏನಾದ್ರೆ 500 ಕಿಲೋಮೀಟರ್ ಅನ್ನೋದು 4 ಇರೋದು ಟೋಲ್ ವೇ ಆಗುತ್ತೆ. ಸೊ ಈ ಝೋನ್ ಅಲ್ಲಿ ನಾವು ಬೆಂಗಳೂರವ್ರು ತಿಳ್ಕೊಳ್ಬೇಕಾಗಿರೋದು ನಾರ್ತ್ ಬೆಂಗಳೂರು ಅನ್ನೋದು ಫ್ಯೂಚರ್ ಡೆವಲಪ್ಮೆಂಟ್. ಸೊ ಈ ಲೊಕೇಶನ್ ಅಲ್ಲಿ, ಈ ಝೋನ್ ಅಲ್ಲಿ ಯಾರಾದ್ರೆ ಜಾಗ ತಗೊಂಡಿರ್ತಾರೋ ಅವ್ರು ಅದೃಷ್ಟವಂತರು ಸರ್. ಅದನ್ನ ನಾನು ಹೇಳಬಲ್ಲೆ. ಲ್ಯಾಂಡ್ ಅಪ್ರಿಸಿಯೇಷನ್ ನೋಡಿ ಸರ್, ಇವತ್ತು ನೀವು 250 ರೂಪಾಯಿ ಅಂತ ನಾವು ಸ್ಕ್ವೇರ್ ಫೀಟ್ ನೀವು ಮಾರ್ತಾ ಇದೀವಿ. ಪಕ್ಕದಲ್ಲಿ SEZ ಒನ್ಸ್ ಕಂಪ್ನೀಸ್ ಬಂದ ಮೇಲೆ 2000 ಕಮ್ಮಿ ಇಲ್ಲ ಸರ್. ಇಲ್ಲಿ ಏನು ಸ್ಕ್ವೇರ್ ಫೀಟ್ 2000 ಕಮ್ಮಿ ಇಲ್ಲ. 250 ರೂಪಾಯಿ ಸ್ಕ್ವೇರ್ ಫೀಟ್ ಈಗಿದೆ 10 ವರ್ಷ ಆದ್ಮೇಲೆ 2000 ಕಮ್ಮಿ ಇಲ್ಲ. 2000 ಅಂದ್ರೆ 10 ಪಟ್ಟು ಜಾಸ್ತಿ ಭೂಮಿ ವ್ಯಾಲ್ಯೂ ಸರ್. ಪಕ್ಕದಲ್ಲಿ SEZ ನೀವು ಕೊಡಲ್ಲ 10%, 10 ಪಟ್ಟಿಗಿಂತ ಜಾಸ್ತಿ ಆಗುತ್ತೆ. ಜೊತೆಗೆ ಸ್ಯಾಂಡಲ್ವುಡ್ ಬೋನಸ್, ಕೋಟಿಗೆ ಬೋನಸ್, ರಿಸಾರ್ಟ್ ಫ್ರೀ. ಈಗ 14 ಲಕ್ಷ ಹಾಕಿದ್ರೆ ಎಷ್ಟು ಕೋಟಿ ಬರ್ಬೋದು ಸರ್? ಇವತ್ತಿನ ಮಾರ್ಕೆಟ್ ರೇಟ್ ತಗೊಂಡ್ರೆ ನೋಡಿ ಸರ್, ಇತ್ತೀಚೆಗೆ ಒಂದು ಮರ ಮಾರಿದ್ದಾರೆ ನಮ್ಮ ಸ್ಯಾಂಡಲ್ವುಡ್, ಮೈಸೂರು ಸ್ಯಾಂಡಲ್ವುಡ್ ಕಂಪ್ನಿ ಅವರಿಗೆ ಸರ್. ಅದು ಒಂದು 32 ವರ್ಷ ಮರ ಆಗಿತ್ತು, 63 ಲಕ್ಷಕ್ಕೆ ಮಾರಿದ್ರು ಸರ್. ಚೆಕ್ ಅನ್ನೋದು ನಿಮ್ಗೆ ನಾನು ಶೇರ್ ಮಾಡ್ತೀನಿ, ನಮ್ಮ ವ್ಯೂವರ್ಸ್ಗೆ ನೀವು ಕೊಡಿ. ಎಷ್ಟು ತಗೊಂಡಿದ್ರು ಸರ್? ಅದು 63 ಲಕ್ಷದ ಚಿಲ್ಲರೆ ತಗೊಂಡಿದ್ರು ಸರ್. ಮಾರಿದ್ದು ಹೇಳ್ತಾ ಇದೀರಾ? ಅದೇ ಮಾರಿದೆ. ಎಷ್ಟು ತಗೊಂಡಿದ್ರು ಅವ್ರು? ಮುಂಚೆ ತಗೊಂಡಿದ್ದೇನಿಲ್ಲ, ಅವ್ರು ಬೆಳೆಸಿದ್ದು ಸರ್. ಅವ್ರ ಜಾಗದಲ್ಲಿ 34 ವರ್ಷದ ಮರ, ಅವ್ರ ಜಾಗದಲ್ಲಿ 34 ವರ್ಷದ ಮರ ಮೈಸೂರು ಸ್ಯಾಂಡಲ್ ಅವರಿಗೆ ಮಾರಿದ್ದಾರೆ. ಓಕೆ, ಮೈಸೂರು ಸ್ಯಾಂಡಲ್ ಇದು ಬೇಡ ನಮ್ಗೆ. ನಾನು 14 ಲಕ್ಷ ಆಗ್ತಾ ಇದೀನಿ ಸರ್ ನಿಮ್ ಜಾಗದಲ್ಲಿ. ಹೌದು ಸರ್. ನನಗೆ ದುಡ್ಡು ರಿಟರ್ನ್ ಬೇಕು, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವೆಲ್ಲ ನೋಡ್ತಾ ಇರೋದು. ಹೌದು ಸರ್. 14 ಲಕ್ಷ ಹಾಕಿದ್ರೆ ಇನ್ನು 12 ವರ್ಷ ಬಿಟ್ಟು ಈ ಗಂಧದ ಮರ ಆಗಿ ನೀವು ಮಾರ್ಬೋದು ಅಂತ ಹೇಳ್ತಾ ಇದೀರಾ. 12 ವರ್ಷ ಬಿಟ್ಟು ಎಷ್ಟು ದುಡ್ಡು ರಿಟರ್ನ್ ತೆಗಿಬಹುದು ನಾನು? ಸರ್ ನೀವು 14 ಲಕ್ಷ ನೀವು ಬೆಂಗಳೂರಲ್ಲಿ ಒಂದು ಸೈಟ್ ಮೇಲೆ ಹಾಕಿದ್ರೆ ಡಬಲ್ ಆಗುತ್ತೆ ಸರ್? ತ್ರಿಬಲ್ ಆಗುತ್ತೆ. ಅದೇ ನಿಮ್ಗೆ 50 ಲಕ್ಷ ಆಗ್ಬೋದು ಸರ್. 14 ಲಕ್ಷ ಇಲ್ಲ ಹಾಕ್ರಿ, 55 ಗಿಡಗಳು ಕೊಟ್ಟಿರ್ತೀನಿ. 55 ಮರ ಇವತ್ತು ಮಾರ್ಕೆಟ್ ರೇಟ್ ಪ್ರಕಾರ ನೀವು ತಗೊಂಡ್ರೆ ಒಂದು ಮರ ಕಮ್ಮಿ ಅಂದ್ರೂ 4 ದಿಂದ 5 ಲಕ್ಷ ಇದೆ. ಓಕೆ, ಸೊ 50 ಮರಕ್ಕೆ ಎಷ್ಟಾಯ್ತು? 3 ಕೋಟಿ ಆಯ್ತು. 2.5 ಕೋಟಿ. 3 ಕೋಟಿ ಆಯ್ತಾ? ಅದು ಸರ್ ಅಷ್ಟು 14 ಲಕ್ಷಕ್ಕೆ 50 ಲಕ್ಷದಲ್ಲಿ 14 ಲಕ್ಷಕ್ಕೆ 2-3 ಕೋಟಿಯಲ್ಲಿ ಅದು ಸರ್ ಮ್ಯಾಜಿಕ್. ಜೊತೆಗೆ ಇದು ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಲ್ಯಾಂಡ್ ಬೇರೆ ನಿಮ್ದು. ಸೊ ನೀವು ತಿಂತೀರಾ ಇದ್ರ ಬೆಲೆ, ನೀವು ಇದ್ರ ಇನ್ಕಮ್ ನೀವು ತಗೊಂತೀರಾ, ನಿಮ್ಮ ಮಕ್ಕಳು ತಗೊಂತಾರೆ, ನಿಮ್ಮ ಜನರೇಷನ್ ಹಂಗೆ ಹೋಗ್ತಾ ಇರುತ್ತೆ ಸರ್. ನೀವು ಮಕ್ಕಳಿಗೆ ಕೊಡುವಂಥ ಒಂದು ದೊಡ್ಡ ಗಿಫ್ಟ್ ಏನಂದ್ರೆ ಈ ಜಾಗ ಅನ್ನೋದು. ಫಾರ್ಮ್ ಲ್ಯಾಂಡ್ ಇದೆ ಅಂದ್ರೆ ಮಕ್ಕಳಿಗೆ ಅದೊಂದು ಸೆಕ್ಯೂರ್ ಸೇಫ್ಟಿ ಅಂತ ಅನ್ಕೊಳ್ಳಿ. ಸೂಪರ್. ಹಾಗಾದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಲ್ಲ? ಹೌದು ಸರ್. ಇತ್ತೀಚೆಗೆ ನಮ್ಗೆ ರಿಜಿಸ್ಟ್ರೇಷನ್ ಎಲ್ಲ ಒಂದು 20-25 ಫ್ಲಾಟ್ಗಳು ರಿಜಿಸ್ಟ್ರೇಷನ್ ಆಗೋಗಿದ್ದಾವೆ. ಅಡ್ವಾನ್ಸ್ ಬುಕಿಂಗ್ ಅಂತ ಏನಾದ್ರು ಮಾಡ್ತಾ ಇದ್ರೆ ಹೇಗೆ? ಮಾಡ್ತೀವಿ ಸರ್. ಸ್ಪಾಟ್ ಬುಕಿಂಗ್ ಅಂತ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ವಿ. ಸೊ ನಿಮ್ಗೆ ಪ್ರೈಸಲ್ಲಿ ನೆಗೋಷಿಯೇಷನ್ ಇದೆ ಸರ್. ನಾವು ಮ್ಯಾನೇಜ್ಮೆಂಟ್ ನಾವೇ ಆಗಲಿ ಎಲ್ಲ ಫೇವರ್ ಆಗಿದ್ದೀವಿ ಸರ್, ಮಾಡ್ಕೊಡ್ತೀವಿ. ಓಕೆ, ಇನ್ನೇನಾದ್ರು ಉಳಿಸಿದ್ರೆ ಹೇಳೋದು? ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿದ್ರೆ ಆಲ್ರೆಡಿ. ಅಷ್ಟೇ ಸರ್, ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ನಮ್ಮ ಕಡೆಯಿಂದ ನಾವು ಏನು ಹೇಳ್ತಾ ಇದ್ವಿ, ಯಾರಕ್ಕಾದ್ರೆ ಫಾರ್ಮ್ ಲ್ಯಾಂಡ್ ಅನ್ನೋದು ಒಂದು ಡ್ರೀಮ್ ಇರುತ್ತೆ. ಸೊ ಯಾರಾದರೆ ಈ ಫಾರ್ಮ್ ಲ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ನೋಡ್ತಾ ಇದ್ರು, ಸೊ ಅವರು ಖಂಡಿತ ನಮ್ಮ ಒಟ್ಟಿಗೆ ಕೈ ಜೋಡಿಸ್ರಿ, ನಮ್ಮಲ್ಲಿ ತಗೊಳ್ಳಿ. ನಾವು ಬೆಳೆಯೋದು ನಿಮ್ಮನ್ನ ಕೋಟೀಶ್ವರ ಮಾಡ್ತೀವಿ, ಅದಂತೂ ನಮ್ಮ ಕಡೆಯಿಂದ ಕ್ಲಾರಿಟಿ ಇದೆ. ನಮ್ಮ ಕಾನ್ಸೆಪ್ಟೇ ಅದು, ಇನ್ವೆಸ್ಟ್ ಇನ್ ಲ್ಯಾಕ್ಸ್ ರಿಟರ್ನ್ಸ್ ಇನ್ ಕ್ರೋಸ್ ಅಂತ. ಇದು ಸರ್ ನಮ್ಮದು. ಓಕೆ, ಗೊತ್ತಾಯ್ತಲ್ವಾ? ಕೊನೆಯದಾಗಿ ಹೇಳ್ತಾ ಇದ್ದೀನಿ ನೋಡಿ, ಸಿಂಪಲ್ ಆಗಿ ಕಂಟೆಂಟ್ ಇಷ್ಟೇ. ಇದು ಸುಮಾರು 100 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಸೊ ಅದರಲ್ಲಿ 26 ಎಕರೆನ ಫೇಸ್ 1 ಆಗಿ ಇವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು 84 ಪ್ಲಾಟ್ಗಳನ್ನ ಮಾಡಿದ್ದಾರೆ. ಅಂದರೆ ಫ್ಲಾಟ್ ಅಂದರೆ 84
84 ಜನಕ್ಕೆ ಮಾತ್ರ ಮಾರಕ್ಕೆ ಸಾಧ್ಯ. ಅಂದರೆ 84 ಅಂದರೆ ಒಂದೊಂದು ಫ್ಲಾಟ್ಗೆ 5.5 ಗುಂಟೆ ಅಂತ ಲೆಕ್ಕ ಇಟ್ಟಿದ್ದಾರೆ. 5.5 ಗುಂಟೆ ಅಂದರೆ ಒಂದು ಫ್ಲಾಟ್ಗೆ 14 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಆ ಒಂದು ಫ್ಲಾಟ್ ಜೊತೆಗೆ ಸುಮಾರು 55 ಗಂಧದ ಮರಗಳನ್ನ ಕೊಡ್ತಾ ಇದ್ದಾರೆ. 14 ಲಕ್ಷಕ್ಕೆ 5.5 ಗುಂಟೆ ಜಾಗ ಪ್ಲಸ್ 55 ಗಂಧದ ಮರ ಇವೆರಡು ಸೇರಿಸಿ ಕೊಡ್ತಾ ಇರೋದು. ಮತ್ತು 12 ವರ್ಷ ಆದಮೇಲೆ ಅದು ಕೋಟಿಗಟ್ಟಲೆ ರಿಟರ್ನ್ಸ್ ಬರುತ್ತೆ. ಅಲ್ಲಿವರೆಗೂ ನೀವು ಬಂದು ನೀರು ಹಾಕಂಗಿಲ್ಲ, ಯಾರೂ ಮೇಂಟೆನೆನ್ಸ್ ಇಲ್ಲ. ಹಾಗಂತ ಮೇಂಟೆನೆನ್ಸ್ ಚಾರ್ಜು ತೊಗೊಳಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟು. 14 ಲಕ್ಷ ಹಾಕಿ ಜಾಗನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಇನ್ನು ಉಳಿದಿದ್ದು ಇನ್ನೇನಿದ್ರು 12 ವರ್ಷ ಬಿಟ್ಟಾದರೂ ರಿಟರ್ನ್ ನೋಡಿ, ಇಲ್ಲ ಮಧ್ಯೆ ಬಂದು ನೋಡಿ. ಅದಾದಮೇಲೆ ಕಾಂಪ್ಲಿಮೆಂಟರಿ ರೆಸಾರ್ಟ್ ಅಂತ ಇರುತ್ತೆ, ರೆಸಾರ್ಟು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೀವು ಮನಸಾ ಇಚ್ಛೆ ಅನುಭವಿಸ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಜಾಗಕ್ಕೆ ಅದು ಕೊಡ್ತಕ್ಕಂಥದ್ದು ಇನ್ಕ್ಲೂಡಿಂಗ್ ಅಗ್ರಿಮೆಂಟಲ್ಲೇ ಅವರು ಬರೆದು ಕೊಡ್ತಾರೆ, ಈ ಥರ ಎಲ್ಲ ನೀವು ಮಾಡ್ಬೋದು ಅಂತ ಅಲ್ವಾ ಸರ್? ಹೌದು ಸರ್, ಎಲ್ಲ ಲೀಸ್ ಅಗ್ರಿಮೆಂಟ್ ಅನ್ನೋದು ಮಾಡ್ಕೊಡ್ತೀವಿ, ಎಲ್ಲ ನಿಮಗೆ ಪೇಪರ್ ಮುಖಾಂತರ ಕೊಡ್ತೀವಿ. ಯಾವುದು ಬಾಯಿ ಮತ್ತಲ್ಲಿ ಇರಲ್ಲ, ಎಲ್ಲ ಲೆಟರೇಡ್ ರೂಪದಲ್ಲಿ ಇರುತ್ತೆ. ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ 14 ಲಕ್ಷ ಮಾಡ್ಬೋದು. ಇಷ್ಟು ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೆಂಕಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ವಿಜಯ್ ಅವರೇ. ಗಂಧದ ಮರ ಪುಷ್ಪ 3 ನಮ್ದು ಪುಷ್ಪ 3 ಸರ್. 12 ವರ್ಷ ಬಿಟ್ಟು ಇಲ್ಲೇ ಶೂಟ್ ಮಾಡೋಣ. ಖಂಡಿತ ಮಾಡಕ್ ಟ್ರೈ ಮಾಡ್ತಾರೆ ನೋಡೋಣ. ಖಂಡಿತ ಅಲ್ವಾ? ಹೌದು ಸರ್, ಗನ್ಮ್ಯಾನ್ ಎಲ್ಲ ಇಟ್ಟಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹೌದು ಸರ್, ಅಲ್ಲಿವರೆಗೂ ಇದ್ರೆ ನಾವು ಪಕ್ಕಾ ವಿಡಿಯೋ ಮಾಡೇ ಮಾಡ್ತೀವಿ. ಖಂಡಿತ ಸರಿನೇ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.